राजाधिराज सद्गुरुनाथ महाराज की जय। श्री गुरुदेव। गुरु ब्रह्मा गुरु विष्णु गुरुदेव महेश्वरा गुरुसाक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ ಪುಂಡರೀಕಾವತಾರ ಪಾರ್ವತಿ ಪತೇಶ್ವರರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ महाराज की जय। श्री गुरुदेव दत्त। श्री राम जय राम जय जय राम, श्री राम जय राम जय जय राम। अवकाश श्री राम जय राम जय जय राम, श्री राम जय राम जय जय राम। राम श्री राम जय राम जय जय राम। सुंदर माधव मेघश्याम जानकी जीवन राम राम। सुंदर माधव मेघश्याम राम जय राम जय जय राम, श्री राम जय राम जय जय राम। राम 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 सीता राम राम राम, राम 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 सीता राम राम राम। शिवाय नमो शिवाय नमो शिव 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 हराय नमो। साम शिव ओम शिव, साम शिव ओम शिव, साम हर हर महादेव। श्री राम नाम स्मरे निरंतर, ते जाणावे पुण्य शरीर, महादोषांचे गिरीवर राम नामे नासती। जय जय रघुवीर समर्थ। जेथे सारा सार विचार, तेथे होय जगदुद्धार। नवविधा भक्तीचा आधार, भौत जनासी। जय जय रघुवीर ಸಮರ್ಥ। ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂತಹ ಆದಿಶಕ್ತಿ ಮಹಾಮಾಯೆ ಆ ತಾಯಿ ಮಂಗಳಗೌರಿಯ ಚರಣಾರವಿಂದಗಳಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ತತ್ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಒಂದು ಸತ್ಸಂಗದ ಭಜನೆ ಕಾರ್ಯಕ್ರಮದಲ್ಲಿ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಜೀವನದ ಸತ್ಯವನ್ನು ನಾವು ಅನುಭವಿಸಬೇಕಾಗಿತ್ತು ಅಂದ್ರೆ ಬ್ರಹ್ಮಾನಂದ ಸ್ವರೂಪವಾಗಿರುವಂತಹ ನಮ್ಮ ಸ್ವರೂಪದ ಸಾಕ್ಷಾತ್ಕಾರಗಳನ್ನು ನಾವು ಮಾಡ್ಕೋಬೇಕಾಗಿತ್ತಂದ್ರೆ
ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗಬೇಕಾಗಿತ್ತು ಅಂದ್ರೆ, ಗರ್ಭವಾಸದ ದಾರುಣ ದುಃಖದಿಂದ ನಾವು ಪಾರಾಗಬೇಕಾಗಿತ್ತು ಅಂದ್ರೆ, ಮಹಾತ್ಮರು, ಜ್ಞಾನಿಗಳು, ವೇದಗಳು, ಶಾಸ್ತ್ರಗಳು ಏನು ಹೇಳ್ತಾವಂದ್ರೆ, ನೀನು ಸದ್ಗುರುಗಳಿಂದ ಅನುಗ್ರಹಿತನಾಗು ಅಂತ. ಯಾಕಂದ್ರೆ ಎಲ್ಲಿಯವರೆಗೆ ನಿನಗೆ ಬ್ರಹ್ಮಜ್ಞಾನ ನಿನ್ನಲ್ಲಿ ಆಗುವುದಿಲ್ಲ, ಆತ್ಮಜ್ಞಾನ ಆಗುವುದಿಲ್ಲ, ಅಲ್ಲಿ ತನಕ ನಿನಗೆ ನೀನು ಯಾರು ಅನ್ನುವಂಥದ್ದು ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಸದ್ಗುರುವಿನ ಜ್ಞಾನಕ್ಕಾಗಿ ಸರ್ವತಾ ಹೋಣಾರ ನಾಯಿ ಅಂತ ಸಮರ್ಥರಂತಾರ. ಆ ಜ್ಞಾನ ಅನ್ನುವಂಥದ್ದು ನೀವು ಓದುವುದರಿಂದನೂ ತಿಳಿದಿಲ್ಲ, ಕೇಳುವುದರಿಂದನೂ ತಿಳಿದಿಲ್ಲ. ಅದು ಕೇವಲ ಸದ್ಗುರು ಮುಖೇನ ಬಂದ್ರೆ ಮಾತ್ರ ಅದು ನಿನಗೆ ಗೊತ್ತಾಗ್ತದೆ. ಯಾಕಂದ್ರೆ ಸದ್ಗುರು ಆ ಸ್ವರೂಪ ಹೊಂದಿರ್ತಾನಂತೇಳಿ ಅದನ್ನು ನಮಗೆ ಯಾವ ಪ್ರಮಾಣದಾಗ ಹೆಂಗೆ ತಿಳಿಸ್ಬೇಕು ಅನ್ನುವಂಥ ಒಂದು ಒಳಿಕೆಯಿಂದ ನಾವು ತಿಳಿಸಿರ್ತಾನೆ. ಇಲ್ಲಿಕಂದ್ರೆ ಬ್ರಹ್ಮಜ್ಞಾನ ಭಾಳ ಗಣಚ ವಿಷಯ ಅದ. ಅದು ಬ್ರಹ್ಮಜ್ಞಾನವೇ ಲೇಕುರಾಂಚಿಯ ಗೋಷ್ಠಿ ಅಂತ ಸಮರ್ಥರಂತಾರೆ. ಬ್ರಹ್ಮಜ್ಞಾನ ತಿಳ್ಕೋದಂದ್ರೆ ಸಣ್ಣ ಹುಡುಗರ ಆಟ ಅಂತ ತಿಳ್ಕೊಂಡ್ರೇನು ಇಲ್ಲ. ಮತ್ತು ನಮಗೆ ಯಾಕೆ ಸರಳ ಆಗ್ಯದ? ನಮಗೆ ಸದ್ಗುರುಗಳ ಮುಖದಿಂದ ನಮಗೆ ತಿಳಿಯುವಂಥ ಒಂದು ಸದವಕಾಶ ನಮಗೆ ಈ ಜನ್ಮದಾಗ ಪ್ರಾಪ್ತ ಆಗ್ಯದ. ಯಾಕಂದ್ರೆ ಸದ್ಗುರುಗಳು ನಮ್ಮನ್ನು ಅಪ್ಕೊಂಡಾರ. ನಮ್ಮನ್ನು ಈ ಭವಸಾಗರದಿಂದ ಪಾರು ಮಾಡ್ಬೇಕನ್ನುವಂಥ ಜವಾಬ್ದಾರಿ ಹೊತ್ತು ನಮ್ಮ ಮನೆ ತನಕ ಬಂದು ನಮಗೆ ಅನುಗ್ರಹವನ್ನು ಕೊಟ್ಟಾರ. ಇದು ಸಾಮಾನ್ಯ ಕೆಲಸ ಅಲ್ಲ. ಸದ್ಗುರು ಮಾಡಿದ ಉಪಕಾರದ ಬಗ್ಗೆ ನಮಗೆ ಅಕಸ್ಮಾತ್ ಆ ಶಿಷ್ಯನಂತಲ್ಲಿ ಒಂದು ಸ್ವಲ್ಪ ಆದರೂ ಪ್ರಜ್ಞಾ ಜಾಗೃತನಾಗಿದ್ದರೆ ಅವ ಅನುಗ್ರಹಿತನಾದ ಮೇಲೆ ಪ್ರಪಂಚದ ಕಡೆ ಲಕ್ಷ್ಮೇ ಕೊಡುವುದಿಲ್ಲ. ಏನು ಶಾಂತ ಕೂಡ್ರೆ ಮಾತಾಡಬೇಡ್ರಿ. ಏನು ಅನುಗ್ರಹಿತನಾದ ಮೇಲೆ ಅವ ಪ್ರಪಂಚದ ಕಡೆ ಲಕ್ಷಣೆ ಕೊಡೋದಿಲ್ಲ, ವಿಷಯದೊಳಗೆ ಅವ ಸೇರುವುದಿಲ್ಲ. ಏನು ಈ ಇಹದ ಎಲ್ಲ ವಿಚಾರಗಳ ಬಗ್ಗೆ ಅವನಂತಲೇ ಆಸಕ್ತಿನೇ ಉಳಿದಿಲ್ಲ. ಇದು ಈ ಪರಿವರ್ತನ ಆದ್ರೆ ಮಾತ್ರ ಅವನು ನಾವು ನಿರ್ಧಾರದಿಂದ ಹೇಳಬೇಕು, ಇವಾಗ ಆತ್ಮ ಸಾಕ್ಷಾತ್ಕಾರ ಬೇಕಾಗ್ಯದ, ಸದ್ಗುರುಗಳ ಕೃಪೆಗಾಗಿ ಇವ ಹಂಬಲ ಪಡ್ಲಿಕ್ಕತ್ತಾರಂತ. ಹಂಗ್ರಿ ನೀವು ಇದನ್ನ ಹೆಂಗೆ ಹೇಳ್ತೀರಿ ಅಂತಂದ್ರೆ, ನಮ್ಮ ಮಹಾರಾಜರು ರಾಮಚಂದ್ರ ಮಹಾರಾಜರಿಂದ ಉಪದೇಶ ತಗೊಂಡ ಮೇಲೆ ಅವಾಗ ಏನಾಗಿತ್ತು ಅವ್ರಿಗೆ? ಲಗ್ನ ಆಗಿದ್ದಿಲ್ಲ. ಉಪದೇಶ ತಗೊಂಡ್ರು, ಮುಂದೆ 2 ವರ್ಷದಾಗ ಲಗ್ನನೂ ಆಯ್ತು. ಉಪದೇಶ ತಗೊಂಡ್ರು ಸಣ್ಣ ವಯಸ್ಸು, 17 ವರ್ಷ ಅದು ಇರಬೇಕಷ್ಟೇ. ಅವರು 19ನೇ ವರ್ಷದಾಗ ಅವ್ರ ಲಗ್ನ ಆಯ್ತು. ಉಪದೇಶ ತಗೊಂಡಾಗೂ ಸಣ್ಣ ವಯಸ್ಸ. ಅಂದ್ರೇನು, ಹೊರಗೆಲ್ಲ ಏನಪ್ಪ ಅಂದ್ರೆ ಈ ಹೊರಗಿನ ಒಂದು ಈ ಪ್ರಪಂಚದ ಬಗ್ಗೆ ಆ ದೃಷ್ಟಿಯಿಂದ ನಾವು ಕೆಲವೊಂದನ್ನು ಆಸೆ ಪಡಬೇಕಾಗಿತ್ತು. ಅದನ್ನೂ ಮಾಡಲಿಲ್ಲ ಅವರು. ಯಾಕೆ ಮಾಡಲಿಲ್ಲ ಅಂದ್ರೆ ಅವರು ಜಿಜ್ಞಾಸುಗಳಾಗಿದ್ದರು. ಅವರು ನಮ್ಮ ಮಹಾರಾಜರು ಕಾಂಪ್ರಮೈಸ್ ಹೊಂದಾಣಿಕೆ ಮಿದುಳು ಅವ್ರದ್ದು ಇದ್ದಿದ್ದಿಲ್ಲ. ಅವ್ರ ಸ್ವಭಾವ ಹೊಂದಾಣಿಕೆ ಸ್ವಭಾವ ಅಲ್ಲ. ಅವ್ರಿಗೇನು ಬೇಕಾಗಿತ್ತು? ಈ ಪ್ರಪಂಚದ ಬಗ್ಗೆನೇ ಇವರು ನಿರಾಸಕ್ತಿ ಬಗ್ಗೆ, ಇದ್ರ ಬಗ್ಗೆ ಆಸಕ್ತಿ ಇಡಬೇಡ್ರಿ ಅಂತ ಹೇಳ್ತಾರೆ. ಇದ್ರ ಮೇಲೆ ಮೋಹ ಮಾಡಬೇಡ್ರಿ ಅಂತ ಹೇಳ್ತಾರೆ. ಬಂದಂಥ ಸಾಧುಗಳು ಇವ್ರು ಏನೇನು ಇದ್ದಾರಲ್ಲ, ಇವ್ರು ಸಂತರು ಬಂದು ಏನು ಪ್ರವಚನ ಹೇಳೋರು ಹಿಂಗೆ ಹೇಳ್ತಾರೆ. ಖರೆ ಅವ್ರು ಅದರಾಗೆ ಸಿಕ್ಕೊಂಡಾರಲ್ಲ. ಮತ್ತು ಹೇಳೋದೊಂದು, ಇವರು ಮಾಡೋದೊಂದು ಯಾಕೆ ಮಾಡ್ತಾರೆ ಅಂಥೇಳಿ ಅವ್ರು ಯಾರ ಮೇಲೂ ಅವರಿಗೆ ವಿಶ್ವಾಸ ಕೂತಿದ್ದಿಲ್ಲ. ಏನು ಅವ್ರಿಗೆ ಅನಿಸೋದು ಇವರು ಬರೀ ಹೇಳೋದು ಮಾಡ್ತಾರೆ. ಈಗ ಸದ್ಯದ ನೋಡ್ತೀವಲ್ಲ ನಾವು, ಬರೀ ಹೇಳೋದು ಮಾಡ್ತಾರೆ. ಮಾಗೆ ಏಕ ಪುಡೆ ಏಕ ಹೇಳೋ ಅತ್ಯಾದೊಂದು ಅಗದಿ ಚಲೋ ಬ್ರಹ್ಮಜ್ಞಾನದ ವಿಚಾರ ಹೇಳೋದು. ಅದ್ವೈತ ನಿರೂಪಣೆ ಅಗಾಧ ವಕ್ತ, ಅಗಾಧ ರೀತಿಯಿಂದ ಹೇಳೋದು ಅದ್ವೈತದ ನಿರೂಪಣೆ. ವಿಷಯ ಇಲ್ವೋ ಲಂಗತ, ಆದರೆ ವಿಷಯದಿಂದ ಅವ್ರು ಹೊರಗೆ ಬಂದಿರೋದಿಲ್ಲ. ಇಂಥವ್ರನ್ನ ಏನು ನಂಬೋದು ಅಂತ ನಮ್ಮ ಮಹಾರಾಜರು ಒಂದು ಮನಸ್ಥಿತಿ ಅವ್ರದ್ದು. ಅದಕ್ಕೆ ಅವ್ರು ಅಂತಿದ್ರು, ಯಾರೇ ಬಂದರೂ ಸಹಿತ ಅವ್ರ ಮೇಲೆ ಲಕ್ಷ್ಯ ಕೊಡ್ತಿದ್ದಿಲ್ಲ ಅವರು. ಇವ್ರು ಹೇಳೋದೊಂದು ಮಾಡ್ತಾರೆ, ಇರೋದೊಂದು ಬೇರೆನೇ ಇದ್ದಾರೆ. ಬದ್ನಿಕಾಯಿ ತಿನ್ಬೇಡ ಅಂತಾರೆ, ತಾವು ಹೊತ್ತೊಟ್ರೆ ಬದ್ನಿಕಾಯಿನೇ ತಿಂತಾರೆ. ಇಂಥವ್ರನ್ನೇನು ನಂಬೋದು ಅಂಥೇಳಿ ಇವ್ರದ್ದು. ಅದನ್ನು ಜಗತ್ತೇನು ಕಲ್ಪನೆ ಮಾಡ್ಕೋತು ಸಾಧು ಸಂತರನ್ನ ನಿಂದ ಮಾಡ್ತಿದ್ರು ಅಂತೇಳಿ. ಇದು ಅಲ್ಲ. ಸತ್ಪುರುಷರ ಬಗ್ಗೆ ನಾವು ಏನಾದರೂ ಒಂದು ನಿರ್ಣಯ ತಗೋಬೇಕಾಗಿತ್ತು ಅಂದ್ರೆ ಅದಕ್ಕೆ ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ತಗೋಬೇಕು. ಏನು ಸಾಧುಗಳು ನಿಂದ ಮಹಾರಾಜರು ಅವ್ರ ಚರಿತ್ರದೊಳಗೆ ನಾವು ಅವ್ರು ನಿಂದ ಮಾಡ್ತಿದ್ರು ಅಂತಂದ್ರೆ ಏನು, ಇದು ಆ ಚರಿತ್ರದೊಳಗೆ ಈ ಇದು ಬರಬಾರ್ದು. ಏನು ಆಮೇಲೆ
ಅವ್ರು ಹತ್ತಿ ಹಾಕ್ಲಿಕ್ಕೆ ಹತ್ತಿದ್ರು, ಅವ್ರು ಹೆಂಡ್ತಿ ಬಂದು ನಿಮಗೆ ತಿಳಿದಿಲ್ಲ ಬಿಡ್ರಿ ಅಂತಂದ ಕೂಡಲೇ ಹಂಗಾರೆ ನಮಗೆ ತಿಳಿದಿಲ್ಲ, ನಮ್ಗೆ ಪರವಾನ ಸಿಕ್ತಂತ ಬಂದರು. ಇವೆಲ್ಲ ಚರಿತ್ರೆ ಲಕ್ಷಣಗಳಲ್ಲ. ಆತ್ಮ ಸಾಕ್ಷಾತ್ಕಾರ ಆಗಿತ್ತವಾಗ ಅವರಿಗೆ. ಅವ್ರು ಹತ್ತಿ ಹಾಕೋ ಟೈಮ್ದಾಗ ಆತ್ಮ ಸಾಕ್ಷಾತ್ಕಾರ ಪಡೆದಿದ್ರು ಅವರು. ಒಬ್ಬ ಆತ್ಮ ಸಾಕ್ಷಾತ್ಕಾರಿ ಮನುಷ್ಯ ಆ ಹೆಂಡ್ತಿ ಒಂದು ಮಾತಿಗಾಗಿ ಪ್ರಪಂಚ ಬಿಡ್ಲಿಕ್ಕೆ ವಿಚಾರ ಮಾಡ್ತಾನೆ? ಇಲ್ಲ. ಅವ್ರು ಪ್ರಪಂಚದಾಗ ಇದ್ದರು, ಇಲ್ದಾರ್ದಂಗಿದ್ರು. ಹೌದಲ್ಲ? ಉಪದೇಶ ತಗೊಂಡ ಮೇಲೆ ಅವರು ಪ್ರಪಂಚ ಕಡೆ ಹೊಳ್ಳಿ ನೋಡಿದ್ರೇನು ಹೇಳ್ರಿ ನೀವು. ಅದೇ ಒಂದು ಏನಪ್ಪ ಅಂದ್ರೆ ಮಹಾರಾಜರ ಒಂದು ಈ ಇದ್ರದ್ದು ಖಾನ್ದಾನದ ಇದ್ರ ಕುಡಿನೇ ಇದ್ದೀರಿ ನೀವು. ನಿಮಗೆಲ್ಲ ಗೊತ್ತದ. ಮಹಾರಾಜರು ಉಪದೇಶ ತಗೊಂಡ ಮೇಲೆ ಪ್ರಪಂಚ ಕಡೆ ಹೊಳ್ಳಿ ನೋಡಿದ್ರೇನು, ಅಥವಾ ಪ್ರಪಂಚದ ಮೇಲೆ ಮೋಹ ಇಟ್ರೇನು? ಮತ್ತು ಅವ್ರು ಪ್ರಪಂಚದ ಮೇಲೆ ಮೋಹನೇ ಇತ್ತಂದ್ರೆ ಪ್ರಪಂಚದಾಗಿದ್ದಾಗೆ ಆತ್ಮ ಸಾಕ್ಷಾತ್ಕಾರ ಹೆಂಗೆ ಆಗ್ತಿತ್ತು? ನಮಗೀಗ ಉಪದೇಶ ತೊಗೊಂಡು ನಾನೇ ಗಿರೀಶ್ 1973 72 ಉಪದೇಶ ಕೊಟ್ಟಾರೆ ನನಗೆ. ಎಷ್ಟು ವರ್ಷ ಆಯ್ತು ಶ್ರೀಕಾಂತ ನಾನು ಉಪದೇಶ ತೊಗೊಂಡು? 72 8 80 ಅಂದರೆ 28 1 25 28 5 33 10 43 ವರ್ಷ ಆತಂತ ತಿಳ್ಕೊ. ನೀನು 45 ವರ್ಷ ಆಯ್ತು. 53 ವರ್ಷ ಆಯ್ತು. ಅರ್ಧ ಶತಮಾನಗಳನ್ನು ಉಪದೇಶ ತೊಗೊಂಡ ಮೇಲೆ ಕಳೆದ್ರೆ ಕರೆ ನನಗೇನು ಫರಕಾಗಿನಿ ನಾನು ಅಂದ್ರೆ ನಾ ಇನ್ನೂ ಅದರಿಂದ ಹೊರಗೆ ಬಂದೇ ಇಲ್ಲ ಅಂತ ಅಂದಂಗಲ್ಲ ಅದು. ಅವ್ರು ಹಂಗಾದ್ರು ಉಪದೇಶ ತೊಗೊಂಡ ಮೇಲೆ 1940ನೇ ಇಸ್ವಿಯೊಳಗೆ ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿಬಿಟ್ಟಿತ್ತು. ಪ್ರಪಂಚದಿದ್ದಾಗ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು ಅಗ್ರಿ ಕಡಿಮೆ ಸಮಯದೊಳಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡವ್ರು ಯಾರಾದರೂ ಇದ್ರೆ ಇರಬೇಕು ಸಾಕಷ್ಟು. ನಮ್ಮ ಒಂದು ಇದಕ್ಕೆ ಬಂದದ್ದಂದ್ರೆ ನಮ್ಮ ಮಹಾರಾಜರು. ಏನು ಇವ್ರು ಏನು ಮಾಡಿಬಿಟ್ರು ಅಂದ್ರೆ ಲಕ್ಷ್ಯ ಕಡೆ ಹೋಗಲಿಲ್ಲ, ಉಪದೇಶದ ಕಡೆ ನಾಮದ ಕಡೆ ಲಕ್ಷ್ಯ ಹೋತು. ಏನು ಆ ನಾಮಸ್ಮರಣೆಗಾಗಿ ಅವ್ರು ಬದುಕಲಿಕ್ಕತ್ರು. ಅವ್ರ ಶರೀರ ಪುಣ್ಯ ಶರೀರ ಆಗಿಬಿಡ್ತು. ನಿರಂತರ ನಾಮಸ್ಮರಣೆ ಮಾಡ್ಲಿಕ್ಕತ್ರ ಅವರು. ಒಂದು ಕ್ಷಣ ಬಿಡಲಾರ್ದ ಇಲ್ಲಿ ಮನೆಯಾಗಿದ್ರೆ ಸಾಧ್ಯ ಆಗೋದಿಲ್ಲ ಅಂತೇಳಿ ರಾಮನಟ್ಟಿ ರಟ್ಗಳಾಗ ಹೋಗಿ ಕೂತು ಮಾಡಿದರು. ಇಂಗ್ಲೇಷರು ಗುಡ್ದಾಗ ಹೋಗಿ ಕೂತು ಮಾಡಿದರು. ರೇಬ್ನಾಳ್ದಾಗ ಹೋಗಿ. ಇವ್ರು ಯಾಕೆ ಮಾಡಿದ್ರು ಅಂದ್ರೆ ಮನ್ಯಾಗ ಮಾಡ್ಲಿಕ್ಕೆ ಬರ್ತಿದ್ದೇನ್ರಿ ಅಂದರೆ ಮನ್ಯಾಗ ಮಾಡೋದು ಅದು ಮಾಡೋಣಿಕೆನೇ ಅಲ್ಲಂತಾರೆ. ಹಾಂ ಅಲ್ಲ ಇರೋ ಲೆಕ್ಕ. ಆದರೂ ಮನಿನೇ ಏನೇ ಮನಿನೇ. ಅದಕ್ಕೆ ಸಮರ್ಥ ಮನಾಚಿ ಶ್ಲೋಕನಾಗ ಹೇಳ್ತಾರೆ, ಕರ್ಕೊಂಡು ಮನಾಚಿ ಶ್ಲೋಕನಾಗ ಹೇಳ್ತಾರೆ, ವಯಸ್ಸಿದ್ದಾಗ ದಿವ್ಸಕ್ಕೊಂದು ತಿಂಗಳು ಎಲ್ಲರೇ ಅಡವಿಗೆ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಂತಾರೆ ಅವ್ರು. ಅಡವ್ಯಾಗ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಂತಾರೆ. ತುಕಾರಾಮ್ ಮಹಾರಾಜರ 14 ದಿವಸ ಹೋಗಿ ಭಂಡಾರ ಪರ್ವತನಾಗ ಹೋಗಿ ಧ್ಯಾನ ಮಾಡಿದ್ರು ಅಂತೇಳಿ ವಿಠ್ಠಲನ ಸಾಕ್ಷಾತ್ಕಾರ ಆತವ್ರಿಗೆ. ನಾವು ಮನೆಯಾಗೆ ಕೂತು ಮಚ್ಚರ ಬತ್ತಿ ಹಚ್ಕೊಂಡು ಫ್ಯಾನ್ ಹಚ್ಕೊಂಡು ಏನು ಟೈಮು ಅಲಾರಾಮ್ ಇಟ್ಕೊಂಡು ನಾವು ಧ್ಯಾನ ಮಾಡ್ಲಿಕ್ಕತ್ತೀವಿ ಅಂದ್ರೆ ನಮ್ಮ ಧ್ಯಾನದೊಳಗೆ ನಮಗೆ ಧ್ಯಾನ ಹತ್ತಿದ ಹಂಗಾರ ಶ್ರೀಕಾಂತ? ಧ್ಯಾನ ಹತ್ತಿಲ್ಲ ನಮಗೆ. ಹತ್ತಿದ್ರೆ ಟೈಮ್ ಯಾಕೆ ನಮಗೆ ಲಕ್ಷ್ಯ ಹೋಗ್ಬೇಕು? ಟೈಮ್ ಕಡೆ ಯಾಕೆ ಲಕ್ಷ್ಯ ಹೋಗ್ಬೇಕು? ಬರೇ ಪ್ರಸಾದ ಕೊಡೋ ಹೊತ್ನಾಗ ಕೂತಾಗ ಧ್ಯಾನಕ್ಕೆ ಭಜನೆ ಮುಗಿದ ಮೇಲೆ ಧ್ಯಾನಕ್ಕೆ ಕೂತ್ರೆ ಇನ್ನೂ ಯಾವಾಗ ಆರತಿ ಬರ್ತದೆ, ಯಾವಾಗ ರಾಜ ಇದೇ ಗುಂಪನಾಗಿರುವಂಥವ್ರು ನಾವು. ಅದಕ್ಕೆ ಅವ್ರಂದರು ಸತತ ನಿರಂತರ ಮಾಡಿದರು. ಅದಕ್ಕೆ ಅವ್ರ ಶರೀರ ಪುಣ್ಯ ಶರೀರ. ಆಮೇಲೆ ಹಂಗೆ ಸತತ ಮಾಡೋದ್ರಿಂದ ಏನು ಫಾಯ್ದೆ ಆಗ್ತಾ ಅಂತಾರವರು? ಮಹಾದೋಷಾಂಚೆ ಗಿರಿವರ. ಬೆಟ್ಟದಷ್ಟು ದೋಷಗಳು ನಮ್ಮಂತಲ್ಲಿ ಇದ್ದರೂ ಸಹಿತ ಬೇಬಕ್ಕ. ಏನು ಮಹಾದೋಷಾಂತೆ ಗಿರಿವರ ರಾಮನಾಮೇ ನಾಸತಿ ಅಂತಾರ. ಈ ನಾಮಸ್ಮರಣೆಯಿಂದ ನಾಶ ಆಗಿ ಓಡ್ಬಿಡ್ತಾವೆ. ಜಳತಿಲ ಪಾಪ ಜನ್ಮಾಂತರಿಸೆ ಅಂತ. ಅಷ್ಟೇ ಅಲ್ಲ, ತಯಾ ಮಾಗೆ ಪುಡೆ ಲಕ್ಷ್ಮೀನಾರಾಯಣ. ಬಾರಾಮಗನಾಗ ಅಂತ ಇಲ್ಲ ನಾವು. ತಯಮಾಗೆ ಪುಡೆ ಲಕ್ಷ್ಮೀನಾರಾಯಣ ಅನ್ನೋರು ಭಾಳ ಕಡಿಮೆ, ಲಕ್ಷ್ಮೀನಾರಾಯಣ ಅಂತಾರೆ. ಏನು ತಯಾ ಮಾಗೆ ಪುಡೆ ಹಿಂದೆ ಮುಂದೆ ನಿಂತ ಆ ನಾಮಸ್ಮರಣೆ ಮಾಡೋನ ರಕ್ಷಣೆ ಮಾಡ್ತಾರ ಭಗವಂತ. ಮಾಂಡಿಲ್ಯ ನಿರ್ವಾಣ ಉಡಿಗಾಲಿ ಹಾಗೆ ಅಲ್ಲ. ನೀ ರಕ್ಷಣೆ ನಿನಗೆ ಹಂಗೆ ತ್ರಾಸು ಬಂದಾಗ ನನಗೆ ಫೋನ್ ಮಾಡು, ನನಗೆ ತಿಳಿಸು ಅಂತಲ್ಲ. ಯಾವಾಗ ತ್ರಾಸು ಬಂದರೂ ನಾ ಹಾರೆ ಅವ್ನ ರಕ್ಷಣೆ ಮಾಡ್ತಂತೇಳಿ ತಯಾರಾಗಿ ನಿಂತಿರ್ತಾನಂತಿದ್ದು ನಾಮಸ್ಮರಣೆ ಮಾಡೋರ ಪ್ರಭಾವ ಇದು. ನಾಮಸ್ಮರಣೆ ಮಾಡೋದಿಲ್ಲ, ರಗಡು ಉಪದೇಶ ತೊಗೊಂಡು ಇಷ್ಟು ದಿವಸ ಆತ್ರಿ ಸಪ್ತಾಹ ಮಾಡ್ಲಿಕ್ಕತ್ತೇವು, ಸತ್ಸಂಗ ಮಾಡ್ಲಿಕ್ಕತ್ತೇವು, ನಮ್ಮ ಸಮಸ್ಯೆನೇ ಹೋಗಲ್ಲ ಅಂದ್ರೆ ನಿನ್ನ ಸಮಸ್ಯೆ ಹೋಗೋ ಸಂಬಂಧ ಇವನು ಮಾಡ್ಲಿಕ್ಕತ್ತಿ ಏನಂತಾರು? ನಾಮಸ್ಮರಣೆ ಮಾಡಿಲ್ಲ, ಉಳ್ಕಿದ್ದೆಲ್ಲ ಮಾಡ್ಲಿಕ್ಕತ್ತಿ. ಉಳ್ಕಿದ್ದೆಲ್ಲ ಮಾಡಿ ಏನು ಮಾಡೋ ನೀನು? ಉಳ್ಕಿದ್ವೆಲ್ಲ ಮಾಡಿ ಎದ್ರ ಸಂಬಂಧ? ನಾಮಸ್ಮರಣೆ ಒಳಗೆ ಪ್ರೇಮ ಕೂಡೋ ಸಂಬಂಧ, ನಾಮಸ್ಮರಣೆ ಒಳಗೆ ನಿನ್ನಂತಲ್ಲಿ ಮನ ಏಕಾಗ್ರ ಆಗೋ ಸಂಬಂಧ ಮಾಡು. ಇದೇ ಮುಖ್ಯ ಅಲ್ಲ.
ಕುಣಿದಾಡಿದ್ರೆ ಭಗವಂತ ಒಲಿತಾನನ, ಕೀರ್ತನ ಹೇಳಿದ್ರೆ ಒಲಿತಾನನ, ಪ್ರವಚನ ಹೇಳಿದ್ರೆ ಒಲಿತಾನನ, ಸಪ್ತಾಹ ಮಾಡಿದ್ರೆ ಒಲಿತಾನ, ಮಠಕ್ಕೆ ಭಾಳ ರೊಕ್ಕ ಕೊಟ್ಟರೆ ಒಲಿತಾನನ, ಏನೂ ಒಲಿಯೋದಿಲ್ಲ. ನಿನ್ನ ಮನಸ್ಸು ಶುದ್ಧ ಆಗ್ಬೇಕು ಮೊದಲು, ನಿನ್ನ ಚಿತ್ತ ಶುದ್ಧ ಆಗ್ಬೇಕು, ನಿನ್ನಂತಲೇ ಅಹಂಕಾರ ಹೋಗ್ಬೇಕು, ನಿನ್ನ ಎಲ್ಲರಲ್ಲಿಯೂ ಮಹಾರಾಜರು ಇದ್ದಾರಂತೇಳಿ ಪ್ರೇಮ ಮಾಡಬೇಕು. ಇವೆಲ್ಲ ಪರಿವರ್ತನೆ ಯಾವಾಗ ಆಗ್ತಾವಂದ್ರೆ ನಾಮಸ್ಮರೆ ನಿರಂತರ ನಾಮಸ್ಮರಣೆ ಮಾಡ್ಬೇಕು ನಾವು. ಈಗೆಲ್ಲ ನಿರಂತರ ಅಂದರೆ ಏನು? ಈಗ ಒಂದಿಷ್ಟು ಹಿಂಗೆ ತೈಲಧಾರೆಯಂತೆ ಅಂತಾರೆ ನೋಡ್ರಿ. ತೈಲಧಾರೆ ಅಂದ್ರೆ ನೀವು ಎಣ್ಣೆ ಹಿಂಗೆ ಬಿಡ್ಲಿಕ್ಕತ್ರ ಅಂದ್ರೆ ಹಿಂಗೆ ಒಂಚೂರು ಕಟ್ಟಾಗಿ ಬೀಳುವುದಿಲ್ಲ, ಅದು ಪೂರ್ಣ ತೈಲಧಾರೆಯಂತೆ ನಿರಂತರ ನಾಮಸ್ಮರಣೆ ಮಾಡಬೇಕು. ಅದಕ್ಕೆ ಅಂದ್ರೆ ಅವರು ಚಾಲತಾ ಬೋಲತಾ ದಂಧಾ ಕರಿತಾ ಖಾತಾ ಜೀವಿತ ಸುಖಿ ಹೋತ ನಾನಾ ಉಪಭೋಗ ಭೋಗಿತ ವಿಸರೂನಯೇ ನಾಮ ವಿಸರೂನಯೇ ಹರ್ಷಕಾಳಿ ವಿಷಮಕಾಳಿ ಪರ್ವಕಾಳಿ ಪ್ರಸ್ತಾವಕಾಳಿ. ಇದರ ಅರ್ಥ ಏನು? ಹರ್ಷದ ಸಮಯದೊಳಗೂ ಸಹಿತ, ಆಮೇಲೆ ವಿಷಮಕಾಳಿ ಕೆಟ್ಟ ಸಮಯ ಬಂದಿರ್ತದೆ, ಕಾಲ ಏಕದಮ್ ವಿಷಮ ಪರಿಸ್ಥಿತಿ ಬಂದುಬಿಡ್ತದೆ. ನಮಗೆ ಮೊದಲಿದ್ದಂಗೆ ಇರುವುದಿಲ್ಲ, ಏನೇನೋ ಮಾನಸಿಕ ಆಗ್ತಾವೆ, ಪ್ರಪಂಚದಾಗ ಏನೋ ಹೇರ್ಪೇರಾಗ್ತಾವೆ ಪ್ರಾರಬ್ಧಾನುಸಾರ ಆಗಿ. ವಿಷಮಕಾಳಿ ಪರ್ವಕಾಳಿ ಕೂಡುವಂಥ ಒಂದು ಪರ್ವ ಸಮಯ, ಶ್ರೇಷ್ಠ ಸಮಯದೊಳಗೆ. ಪ್ರಸ್ಥಾನಕಾಳಿ ಬಿಟ್ಟು ಹೋಗುವಂಥ ಟೈಮ್ದಾಗ, ಎಲ್ಲ ಸಮಯದಾಗ ಪರ್ವಕಾಳಿ, ಪ್ರಸ್ಥಾನಕಾಳಿ, ಮಧ್ಯಾಹ್ನಕಾಳಿ, ಸಾಯಂಕಾಳಿ, ಸರ್ವಕಾಳಿ, ನಾಮ ವಿಸ್ರೂನೆ ಎಲ್ಲ ಟೈಮ್ದಾಗ ಮಾಡತ್ತಾರ ಅವರು. ಹೌದಲ್ರಿ? ಮತ್ತು ನಾವು ಮಾಡ್ಲಿಕ್ಕತ್ತೇವನು ಇವೆಲ್ಲ ನಮಗೆ ನಾವು ಪ್ರಶ್ನೆ ಹಾಕೋ ಸಂಬಂಧಿ ಸತ್ಸಂಗಗಳು. ನಮಗೆ ನಾವು ಪ್ರಶ್ನೆ ಹಾಕೋಬೇಕಾಗ್ತದೆ. ಇಲ್ಲಿ ಸತ್ಸಂಗದ ಲಾಭ ಏನು? ಮಹಾತ್ಮರ ಹೇಳಿದಂತಹ ವಿಚಾರಗಳನ್ನು ಮೆಲುಕು ಹಾಕ್ಬೇಕು ನಾವು. ಮೆಲುಕು ಹಾಕಿ ಹೌದಪ್ಪ ಅವ್ರು ಹೇಳ್ಯಾರ, ಮತ್ತು ನಾವು ಮಾಡ್ಲಿಕ್ಕತ್ತೇನು, ಮತ್ತು ಮಾಡಲಾರ್ದ ದುಡಿಲಾರ್ದ ಯಾರ ಪಗಾರ ಕೊಟ್ಟಾರನ್ರಿ ಇವ್ರ? ಈಗ ಪಸಂದ್ 60 ವರ್ಷಗಟ್ಟಲೆ ದುಡಿದಿರಿ ಅಂತೇಳಿ ಈಗ ಪೆನ್ಷನ್ ತೊಗೊಳಿಕತ್ತೀರಿ. ಅವಾಗ ಪಗಾರ ಕೊಟ್ಟಾರ. ದುಡಿಲಿಲ್ಲ ಅಂದ್ರೆ ಏನು ಕೊಡ್ತಿದ್ರು? ಹೌದಂತ ಹೇಳ್ತೀರಿ. ದುಡಿಲಿಲ್ಲ ಅಂದ್ರೆ ಏನೂ ಇಲ್ಲೇ ಇಲ್ಲ. ದುಡಿದು ಬೇಡ, ಏನೂ ಬೇಡ, ನಿನಗೆ ಎಷ್ಟು ಬೇಕಟ್ಟು ಒಯ್ಯ ಅಂತ ಯಾರು ಅಂದಾರ? ನಿನ್ನ ತನಕ ದುಡಿಬೇಕು. ದುಡ್ದಾಗೆ ಇದು ಅದ. ಮತ್ತು ಎಷ್ಟು ಸರಳದ ದುಡ್ತಾ ನಾಮಸ್ಮರಣೆ ಮಾಡ್ಲಿಕ್ಕೆ ಏನದ? ಏನು ಗುದ್ಲಿ ಅವು ಏನೋ ಇದು ಸನಿಕಿ ತೊಗೊಂಡೋಗಿ ನಟ್ಟು ಕಡಿದು ಮಾಡೋದಿರ್ತದೆ? ಏನಿಲ್ಲ. ಕೂತಾಗ ನಿಂತಾಗ ರಾಮೆನ್ನು, ನೋಟದಳು ನಿದ್ರೆಯಳು ರಾಮೆನ್ನು, ಯಾವಾಗಲೂ ರಾಮನಿನ್ನೊಳಗೆ ಇರುವ ಪ್ರೇಮದಿಂದಲೇ ಕರೆ ಓ ಎಂದು ಬರುವ. ಎಷ್ಟು ಸರಳದ. ಪ್ರೇಮದಿಂದ ಮಾಡ್ರಿ ಅಂತ. ಆವಡಿನೇ ಭಾವೇ ಹರಿನಾಮ ಘೇಷಿ ಅಂತಾರೆ ತುಕಾರಾಮ್ ಮಹಾರಾಜರು. ಇದು ಯಾರು? ಏಕನಾಥ್ ಮಹಾರಾಜರು. ಆವಡಿನೇ ಭಾವೇ, ಆವಡ್ನಿಂದ ಮಾಡ್ರಿ ಅಂತಾರೆ ನೀವು. ಅಷ್ಟೇ ಅಲ್ಲ, ಭಾವ ತುಂಬಿ ಮಾಡ್ರಿ. ಆ ನಾಮದೊಳಗೆ ನಾಮಿ ಇದ್ದಾನಂತೇಳಿ ಭಾವ ತುಂಬ್ಕೋರಿ ನೀವು. ಈಗ ಸಮರ್ಥ ನಮಗೆ ಉಪದೇಶ ಕೊಟ್ಟಾರಂದ್ರೆ ಅದ್ರಾಗ ಯಾರಿದ್ದಾರೆ? ಸಮರ್ಥರಿದ್ದಾರೆ. ತಮ್ಮ ಸ್ವರೂಪವನ್ನು ಅದ್ರೊಳಗೆ ಇಟ್ಟು ನಮಗೆ ಕೊಟ್ಟಾರ. ಆ ಶ್ವಾಸದೊಳಗೆ ಮಹಾರಾಜರು ಇಲ್ಲಿಂದ ಪರ ಪಶ್ಯಂತಿ ಮಧ್ಯಮ ವೈಖರಿ ಈ 4 ವಾಣಿ ಒಳಗೆ ನಮ್ಮ ಒಳಗೆ ಅಡ್ಡಾಡ್ಲಿಕ್ಕತ್ತಾರ ಏನ್ರಿ. ಆದ್ದರಿಂದ ನಮ್ಮಲ್ಲಿ ಏನಾಗ್ತದೆ? ರಕ್ತದೊಳಗೆ ನಾಮ ಇಳಿಲಿಕ್ಕತ್ತದ. ಅದು ಇಳಿತು ಅಂದ್ರೆ ಅದು ಚಟ ಬೀಳ್ತದೆ. ಹೊಡಿಲೆ ಒಳಣ ಇಂದ್ರಿಯಾಸಕಳ ಭಾವತೋ ನಿರಾಳ ನಾ ಇದು ತುಕಾರಾಮ್ ಮಹಾರಾಜರಿಗೆ ಆ ಚಟ ಬಿದ್ದಿತ್ತು. ಮಹಾರಾಜರಿಗೆ ಆ ಚಟ ಬಿದ್ದಿತ್ತು. ಯಾರ್ಯಾರು ಇವತ್ತಿನ ದಿವಸ ಸದ್ಗುರು ಸ್ಥಿತಿಗೆ ಹೋಗಿ ಮುಟ್ಟ್ಯಾರಲ್ಲ ಅವರೆಲ್ಲರೂ ಮೊದಲು ಮಾಡಿದರು, ಸದ್ಗುರುಗಳ ಒಂದು ಸ್ಥಾನಕ್ಕೆ ಹೋದ ಮೇಲೂ ಮಾಡಿದರು. ಇದು ಭಾಳ ಮುಖ್ಯದ. ಕೆಲವೊಬ್ಬರು ಸದ್ಗುರುಗಳ ಸ್ಥಿತಿ ಬಂತಿಲ್ಲೋ, ಸದ್ಗುರುಗಳಾಗಿ ಉಪದೇಶ ಕೊಟ್ಟಿಲ್ಲೋ, ಬರೀ ಇಷ್ಟು ಆಶೀರ್ವಾದ ಮಾಡ್ಕೊತ ಹೋಗಿಬಿಡ್ತಾರೆ. ಮುಂದೊಂದು ದಿವಸ ಹೆಂಗಾಗಿಬಿಡ್ತದೆ ಅಂದರೆ ಅವರು ಆ ಸ್ಥಿತಿ ಸಿದ್ಧ ಇದ್ದಾವ ಬದ್ಧ ಹಾಕಿ ಕೊಡ್ತಾರಂತ. ಅದಕ್ಕಿಂತ ಮುಮುಕ್ಷುನೇ ಬೇಷ ಅಂತ ಹೇಳ್ತಾರೆ ಸಮರ್ಥ ದಾಸಬೋಧ. ಏನು ಅದಕ್ಕೆ ಆವಾಗೂ ಮಾಡಬೇಕು, ಈಗೂ ಮಾಡಬೇಕು. ಹಂಗೆ ಮಾಡಿದರೆ ನಮ್ಮ ಮಹಾರಾಜರು ಹಂಗೆ ಅಂಥವ್ರ ಶಿಷ್ಯರು ನಾವು. ಗಣಪತ್ರವ್ರು ಹಂಗೆ ಮಹಾರಾಜರು ಹಂಗೆ ಮಾಡಿದರು. ಎಷ್ಟೆಲ್ಲ ಇತ್ತು ಖರೆ. ಅವರು ನಮಗೆ ನೋಡಲಿಕ್ಕೆ ಜನಿ ಅಸೋನಿ ಆಪಣ ಜನಾವೇಗಳ ಅಂತ ಸಿದ್ಧರ ಲಕ್ಷಣ ಬೋಲು ಹೊತ್ನಾಗ ಸಮರ್ಥರಂತಾರೆ. ಮಂದಿಯೊಳಗೆ ನಮ್ಮೊಳಗೆ ಇರ್ತಿದ್ದ ಖರೆ ಅವರು. ಆದ್ರೆ ಅವ್ರ ಸ್ಥಿತಿ ಎಲ್ಲರಿಗಿಂತ ಹೊರಗೆ ಇರ್ತಿದ್ರು. ಅವ್ರು ಎಲ್ಲರೂ ಬಿಟ್ಟೇ ಇರ್ತಿದ್ರು. ನಮಗನಿಸ್ತಿತ್ತು ನಮ್ಮ ಜೋಡಿನೇ ಇದ್ದಾರೆ. ದೀಪಾವಳಿಗೆ ಮಹಾರಾಜರು ಒಂದು ಪಗಡೆ ಆಡ್ತಾರೆ. ಅವ್ರು ಪಗಡೆ ಆಡ್ತಾರೆ, ನಿಮ್ಮ ಜೋಡಿ ಆಡ್ತಿದ್ರು ಕರೆ ಅವರು. ಅದ್ರ ಒಳಗೆ ಮಾತ್ರ ನಾಮೇ ನಡೀತಿತ್ತು. ಏನು ಅವೆಲ್ಲ ಏನು ಶಿಷ್ಯರನ್ನು ಸಂತೋಷಗೊಳಿಸ್ಲಿಕ್ಕೆ, ಶಿಷ್ಯರ ಮನಸ್ಸಿಗೆ ತೃಪ್ತಿ ಕೊಡೋ ಸಂಬಂಧ ಮಾಡ್ತಾರೆ ಹೊರತಾಗಿ ಅವ್ರು ಇರೋದು ಮಾತ್ರ ಜನಿ ಅಸೋನಿ ಆಪಣ ಜನಾವೇಗಳ.
ಇದು ಮುಖ್ಯ ಸಿದ್ಧರ ಲಕ್ಷಣ ಅಂತೇಳಿ, ಸಾಧುಗಳ ಲಕ್ಷಣ ಇದು. ಹಂಗೆ ಸಾಧುಗಳ ಲಕ್ಷಣ ಇವೆಲ್ಲ ಲಕ್ಷಣ ಬರಬೇಕಾದ್ರೆ ನಾಮಸ್ಮರೆ ನಿರಂತರ ತೇಜ ನಾವೇ ಪುಣ್ಯ ಶರೀರ. ಅವ್ರಂತಾರ ಉಪರಾಟ್ಯ ನಾಮ ಸಾಟಿ ವಾಲ್ಮೀಕ ತರಲ ಉಠಾ ಉಠಿ ಭವಿಷ್ಯವದಲ ಶತಕೋಟಿ ಚರಿತ್ರ ರಘುನಾಥಾಸಿ. ನಾಮಸ್ಮರಣೆ ಭಕ್ತಿಯೊಳಗೆ ಇವನ್ನೆಲ್ಲ ಹೇಳ್ತಾರವರು. ಉಪರಾಟ್ಯ ನಾಮ ಸಾಟಿ ತಿರುಗಿ ಮುರುಗಿ ರಾಮ ಇದ್ದದ್ದು ಮರ ಅಂದರೂ ಸಹಿತ ಅವ ಎಂಥ ವಾಲ್ಮೀಕಿ ಹಂಗೆ ದೊಡ್ಡ ಋಷಿಯಾಗಿಬಿಟ್ಟ. ಮುಂದೆ ಆ ನಾಮದ ಬಲದಿಂದ ಶತಕೋಟಿ ರಾಮಾಯಣಗಳನ್ನು ಶ್ಲೋಕಗಳ ರಾಮಾಯಣ ರಚಿಸಿದ ಮಾಡಿದವ. ಅದ್ರಾಗ ಶತಕೋಟಿ ಒಳಗೆ ರಚಿಸಿದ ಮೇಲೆ ಹೋಗಿ ಶಿವಗೆ ಹೋಗಿ ಕೊಡ್ತಾನವ. ಶಿವ ಒಬ್ಬನೇ ಶತಕೋಟಿದು ಓದ್ಯಾನ್ರಿ. ಉಳ್ಕಿದವ್ರಿಗೆ ಎಲ್ಲರಿಗೂ ನಾವು ಓದಿದ್ದ ಅದಲ್ಲ, ಅದು ಶತಕೋಟಿ ರಾಮಾಯಣ ಓದಿದವ ಶಿವ. ಅವಂದ ಇದು ಇಷ್ಟೆಲ್ಲ ಇದು ಯಾರಿಗೋಗಿಲ್ಲ. ಆ ರಾಮಾಯಣ ಶತಕೋಟಿ ರಾಮಾಯಣ ಓದಿದಾಗೆ ಅವಾಗ ರಾಮನಾಮದ ಅವಾರ್ಡ್ ಶುರು ಆಗಿಬಿಡ್ತು. ಯಾರಿಗೆ? ಶಿವಗೆ. ರಾಮನಾಮದ ಅವನೇ ನನ್ನ ಗುರು ಅಂತೇಳಿ ನನ್ನ ಗುರುವಿನ ಮಾಡ್ಕೊಂಡು ಆ ನಾಮಸ್ಮರಣೆ ಒಳಗೆ ಇದ್ದ. ಅಷ್ಟೇ ಅಲ್ಲ, ಕಾಶಿ ಒಳಗೆ ಯಾರೇ ಹೋಗಿ ದೇಹ ಬಿಟ್ರು ಅಂದ್ರೆ ಅವ್ರ ಕಿವ್ಯಾಗ ಸಹಿತ ಆ ಉಪದೇಶ ರಾಮನಾಮದ ಉಪದೇಶ ಮಾಡಿದ ಅಂತ. ಏನು ರೀ ಇದು? ಅವ ಒಬ್ಬ ಗೊತ್ತಾತಂತ. ಅದ್ರಾಗ ಬರ್ತದೆ ನೋಡ್ರಿ ನಾಮಸ್ಮರಣೆ ಭಕ್ತಿ ಒಳಗೆ. ನಾಮಾಚೆ ಮಹಿಮಾ ಜಾಣತಿ ಶಂಕರ ಅಂತೇಳಿ ಬರೋದಿಲ್ಲ? ಹಾಂ, ಹೌದಲ್ರಿ? ಅದನ್ನು ಮಹಿಮಾ ಖರೆ ಕಂಡು ಹಿಡ್ದವ್ರು ಯಾರಂದ್ರೆ ಶಿವ. ಅವೇನು ಮಾಡಿದ, ಅದ್ರಾಗ 3 ಭಾಗ ಮಾಡಿದ ಶತಕೋಟಿ ಒಳಗೆ. ಒಂದು ಭಾಗ ಸತ್ಯಲೋಕ, ಒಂದು ಭಾಗ ಬ್ರಹ್ಮಲೋಕ, ಇದು ಒಂದು ಲಾಗ ಮೃತ್ಯುಲೋಕ. ಹಿಂಗೆ 3 ಲೋಕದಾಗ ಅವನು ಹಂಚಿದ. ಅದ್ರಾಗಿಂದ ಸ್ವಲ್ಪದ ನಾವು ಓದಿದ್ದು ಅದೇ ಈ ಪರಿ ಅದ ಅಂದಾಗ ಮಹಾರಾಜರ ಒಂದು ಮಹತಿ ಎಷ್ಟಿರಬೇಕು ಒಂದು ವಿಚಾರ ಮಾಡಿದ್ರೆ ಅಂದ್ರೆ ನಮಗೆ ಕಲ್ಪನೆ ಮಾಡ್ಲಿಕ್ಕೆ. ಸದ್ಗುರುಗಳನ್ನು ನಾವು ಹಿಂಗೆ ಅಂತೇಳಿ ಹೇಳಿಕ್ಕೆ ವೇದಶಾಸ್ತ್ರಿಗಳೇ ನೇತಿ ಅನ್ನೋ ಹೊತ್ನಾಗ ನಮ್ಮ ಮಹಾರಾಜರು ಕೆಂಪಿದ್ರು, ಎತ್ತರಿದ್ರು, ಬಗಲ್ ಕಸಿ ಹಂಗೆ ಹಾಕೋತಿದ್ರು. ಸಾಲೋಡಿಗೆ ಒಳಗೆ ಏಳು ಊರು ಕುಲಕರ್ಣಿಕೆ. ಅರೇ ಅನಂತ ಕೋಟಿ ಬ್ರಹ್ಮಾಂಡದ ನಾಯಕಿದ್ದಾನವ. ಈ 7 ಊರು ಕುಲಕರ್ಣಿ ಬಗ್ಗೆ ನಾವು ಅದನ್ನು ಅಗಾಧ ಮಾಡ್ಕೊಂಡು ಹೇಳೋದು ಸದ್ಗುರುಗಳಿಗೆ ಇವನ್ನೆಲ್ಲ ಹೇಳೋದು ಅದು ಇದನ್ನೇ ಅಲ್ಲ. ಈಗ ನೋಡ್ರಿ, ಧನ್ಯ ಹೋ ಪ್ರದಕ್ಷಿಣಾ ಸದ್ಗುರು ರಾಯಾಚಿ ಅಂತಿರಿಲ್ಲ ನೀವು. ಝಾಲಿತ್ವರ ಸುರವರ ವಿಮಾನ ಉತ್ತರಾಯಾಚಿ ದಿವಸ ಅಂತೇಳಿ ಇದನ್ನು. ಸದ್ಗುರುಗಳಿಗೆ ಪ್ರದಕ್ಷಿಣೆ ಹಾಕಲಿಕ್ಕೆ ದೇವತೆಗಳು ವಿಮಾನದಿಂದ ಹಿಡೀಲಿಕ್ಕೆ ಗಡಬಡ ಮಾಡ್ಲಿಕ್ಕತ್ತಾರಂತವ್ರು. ಇದು ಭಾಳ ಮುಖ್ಯದ. ಸಾವಕಾಶ ಇಳಿದ ಮೊದಲು ಅವ್ರು ಹಾಕಿಲ್ಲ, ನಾವು ಹಿಂದಾಗಡೆ ಹಾಕೋಣಂತ ಹಿಂಗಲ್ಲ. ಎಲ್ಲರ್ಕಿಂತ ಮೊದಲು ನಾ ಹಾಕ್ಬೇಕಂತೇಳಿ ಇಳಿವತ್ನಾಗ ಈಗ ಬಸ್ನಾಗ ಏನು ಫ್ರೀ ಕೊಟ್ಟಾರಲ್ಲ, ಬಸ್ ಫುಲ್ ಆಗಿರ್ತದೆ. ಇಳಿವತ್ನಾಗ ಹೆಂಗಾಗಿರ್ತದೆ, 10 ಹೊತ್ನಾಗ ಇಳಿವತ್ನಾಗ ಇಳಿಯವ್ರದ್ದು ಏನು ನೋಡಬಾರ್ದು. ಅವ್ರು ಗಂಟೆ ಬಿದ್ದಿರ್ತಾರೆ ಇಳಿಯವ್ರು. ನಾವಂತೂ ಹಿಂಗಾಗಿ ಬಸ್ಸಿಗೆ ಅಡ್ಡಾಡೋದ ಬಂದ್ ಮಾಡಿಬಿಟ್ಟು. ಯಾಕಂದ್ರೆ ಒಳಗೆ ನಮ್ಮನ್ನು ಹೊರಗೆ ಬಿಡೋದಿಲ್ಲ ಅವರು. ಇವ್ರಾರು ಮತ್ತೆ ಈಗ ಮುಂಬೈದಾಗಿದ್ದಿಲ್ಲ, ನಾ ಲೋಕಲ್ ಟ್ರೈನಿಗೆ ಅಡ್ಡಾಡ್ತಿದ್ದು ನೌಕರಿಗೆ. ಅಲ್ಲಿ ಏನಿಲ್ಲ, ಆ ಟ್ರೈನ್ಯಾಗ ಏರಾವ್ರ ಒಳಗೆ ಸುಮ್ಮನೆ ನಿಂತು ಬಿಡೋದು. ಅವ್ರು ನಮ್ಮನ್ನು ಒತ್ಕೊತ ಏರಿಸಿ ಬಿಡ್ತಾರೆ. ಏನು ಇಳಿ ಹೊತ್ನಾಗ ಏನದ ಗೊತ್ತೇನೆ, ಏನಿಲ್ಲ, ನಡುನ ನಿಂತು ಬಿಡೋದು. ಅವರೆಲ್ಲ ಒತ್ಕೊತ ನಮ್ಮನ್ನು ಹೊರಗೆ ಹಾಕಿ ಬಿಡ್ತಿದ್ರು. ನಾವೇನು ಪ್ರಯತ್ನ ಶಿವ 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 ಮಹಾರಾಜರ ಆಶೀರ್ವಾದದಿಂದ ನಾ ಇಲ್ಲಿ ಬಂದೆ. ಇದೆಲ್ಲ ಮಹಾರಾಜರ ಒಂದು ಇದನ್ನೇ ನಿಮಗೆ ಕಲ್ಪನಾ ಮಾಡಲಿಕ್ಕೆ ಆಗೋದಿಲ್ಲ. ನಾ ಮುಂಬೈದಾಗ ಇದ್ದಾಗ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ನಂದು ಕಣ್ಣುಗಳು ಎರಡು ನನ್ನ ಕಾಣಿಸ್ಲಾರ್ದಂಗೆ ಆಗಿಬಿಟ್ಟು. ನಾ ಮಾಡೋದ ಟ್ರೆಸರ್ ಡಿಸೈನ್ ತೆಗಿಯೋ ಮನುಷ್ಯ ಇದು ಮಾಡೋ ನಾ ಸೂಕ್ಷ್ಮ ಕೆಲಸ ಏನು ಇವನ ನನ್ನ ಕಣ್ಣುಗಳು ಹೆಂಗೆ ಆಗಿಬಿಟ್ಟು ಕೊಟ್ಟು ನರಗಳು ವೀಕ್ ಆಗಿಬಿಟ್ಟು. ಅದ್ರಾಗ ಎಲ್ಲ ಟ್ರೆಸರ್ ಒಳಗೆ ನಾವೊಬ್ಬ ಸ್ಪೆಷಲ್ ಟ್ರೆಸರ್. ನಂದು ಅಗದಿ ಏನು ಸ್ಪೆಷಲ್ ವರ್ಕ್ ಇತ್ತದು. ಹೀಗಾಗಿ ಅವ್ರ ಮಾಲಕರು ಏನು ಕಂಪ್ನಿ ಮಾಲಕರು ಏನು ಮಾಡೋರು, ಚಲೋ ಬಿರಿ ಡಿಸೈನ್ ಎಲ್ಲ ನನ್ನ ಕೈ ಕೊಡೋರು ನಾವು ಮಾಡಲಿಕ್ಕೆ. ಅಷ್ಟು ಸೂಕ್ಷ್ಮ ಮಾಡ್ಕೋತ ಕೂತ್ ಕಣ್ಣಿನ ಮೇಲೆ ಪ್ರೆಸರ್ ಬಿದ್ದು ಕಾಣೋದು ಬಂದಾಗಿಬಿಡೋದು. ಹಿಂಗೆ ನೋಡಿ ಮಾಡ್ಲಿಕ್ಕೆ ಅದು ಕೂಡಲೇ ಒಂದು 2-3 ನಿಮಿಷ ಮಾಡೋದ್ರಾಗೆ ಕಣ್ಣು ಮಂಜಾಗಿಬಿಡು. ಮತ್ತು ಹಿಂಗೆ ನೋಡಿ ಹಿಂಗೆ ಮಾಡಿದ ಕೂಡಲೇ ಮತ್ತೊಂಚೂರು ಕಾಣು ಗತಿ ಏನು ಅಂದ್ಯಾನ. ಅದ್ರ ಮೇಲೆ ನನಗೆ ಪಗಾರದ. ಮತ್ತು ಕಣ್ಣು ಹಿಂಗೆ ಅದು ಕೂಡ ಅವರಂದ್ರು ಶಂಕರಬಾಯಿ ಅವರು ಸ್ಪೆಷಲಿಸ್ಟ್ ಇದ್ದಾರೆ, ಅಲೋಪೆಥಿಕ ಅದು ಇದು ಹೋಮಿಯೋಪೆಥಿಕ ಎಲ್ಲೆಲ್ಲ ಹೋಗಿ ಚಲೋ ಡಾಕ್ಟ್ರಿಗೆ ತೋರಿಸ್ಕೊಂಡು ಬಂದ್ರು ಅವರು. ಅವರೆಲ್ಲ ಅಂದರು ನೀವು ಸೂರ್ಯಗ್ರಹಣ ನೋಡ್ರಿ ಏನ್ರಿ ಅಂತಂದ್ರು ಅವರು. ಹಿಂದಕ್ಕೊಮ್ಮೆ ಆಗಿತ್ತು ನೋಡ್ರಿ ಸೂರ್ಯಗ್ರಹಣ. ಅದು ನೋಡಿದ್ರೆ ಕಣ್ಣು ಇದು ಆಗ್ತಾವ ಅಂತಂದಿದ್ರು ನೋಡು. ನಾ ಏನು ಮಾಡಿದ್ದು ಹುಮ್ತಾನ ಈ ಕಣ್ಣು ಮುಚ್ಕೊಂಡಿದ್ದು ನೋಡಿದ್ನ. ಅದನ್ನ ಈ ಕಣ್ಣಿನ ನರಗಳು ಇದು ಆಗ್ಯಾವ್ರಿ ಏನು ಅದಕ್ಕೆ ಏನಂತೆ
ಡ್ರಾಪ್ಸ್ ಗೀಸ್ ಕೊಟ್ಟರು, ಏನೂ ಆಗಲಿಲ್ಲ. ಮುಂದೆ ನಾ ಅಂದೆ ಇನ್ನು ಗತಿ ಏನು ಅಂದ್ಯಾನು. ಮನ್ಯಾಗ ಸಂಕೇತ ಹುಟ್ಟಿದ್ದ, ಗೌರಿನೂ ಹುಟ್ಟಿದ್ಲು, ಇಬ್ಬರು. ಇದು ಪಗಾರರೇ ಅಗದಿ ಕಡಿಮೆ. ಮುಂಬೈ ಅಂತ ಊರಾಗ ನನ್ನ ಮತ್ತು ಕೆಲಸ ಬಂದಾದ್ರೆ ಏನು ಮಾಡೋದು? ಅವಾಗ ಕಣ್ಣ ನೀರು ಬಂದು, ಮಹಾರಾಜರೇ ಏನು ರೀ ಇದು ಅಂತೇಳಿ. ಇಲ್ಲಿ 82ನೇ ಇಶ್ಯೂಳಗೆ ನಾನು ಒಂದು 4 ದಿವ್ಸ ಕಂಡಕ್ಟರ್ ನೌಕರಿ ಮಾಡಿದ್ನ. ಇಲ್ಲಿ ಬಂದದ್ದು ಎಲ್ಲ 200 ಮಂದಿನೂ ತೆಗೆದಿದ್ರು, ಮತ್ತು ತಿರುಗಿ ಹೋಗಿಬಿಟ್ಟಿದ್ದು ನಾನು. 88ನೇ ಇಶ್ಯೂ ಒಳಗೆ ಈ ಪರಿಸ್ಥಿತಿ ನಂದು ಅಲ್ಲಿತ್ತಲ್ಲ, ಕಣ್ಣಾ ನೀರು ತಂದ ಕೂಡಲೇ ಮುಂದೆ ಒಂದು 2-3-4 ದಿವ್ಸನಾಗೆ ಇಲ್ಲಿಂದ ಪತ್ರ ಬಂತು, ನಾನಾ ಸಾಹೇಬರಿಂದ ಪತ್ರ. ನಿನ್ನ ಕಂಡಕ್ಟರ್ ನೌಕರಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಯದ, ಹೊಳ್ಳಿ ಬಂದದ, ನೀ ಬಂದುಬಿಡಪ್ಪ ಅಂತ. ಬಳಸಬೇಡ್ರಿ, ಹೊಳ್ಳಿ ಬಂದುಬಿಡ್ರಪ್ಪ ಅಂತ ಬಂತು. ಬಂದೆ, ಕಂಡಕ್ಟರ್ ನೌಕರಿಗೆ ನಾ ಹಾಜರಾದ್ನಿಲ್ಲಿ. ನೋಡಿರಿ ಮಹಾರಾಜರ ಇದು ಹೆಂಗಿರ್ತದೆ ನೀವು ಕಲ್ಪನಾ ಮಾಡ್ಕೊರಿ. ಯಾಕೆ ನಾನು ಹೇಳ್ಬೇಕಂದ್ರೆ ಹೇಳ್ಬಾರ್ದಂದ್ರೂ ಹೇಳಬೇಕಾಗ್ತದೆ ಮಹಾರಾಜರು ಮಾಡಿದ ಉಪಕಾರ. ಹಾಂ, ಆಮೇಲೆ ಇಲ್ಲಿ ಬಂದ ಮೇಲೆ ಏನಾಯ್ತು, ಕಾಲು ಬ್ಯಾನ್ ಶುರು ಅದು ಮಳೆಕಾಲದ್ದು. ಮಳೆಕಾಲ ಬ್ಯಾನ್ ರಗಡು ಸರ್ವಿಸ್ ಆಗಿತ್ತು. ಮತ್ತು ಹಳ್ಳಿ ಡ್ಯೂಟಿ ಮಾಡಿದ್ನೇ ಎತ್ತೆತ್ತಿ ಇದು ಮಾಡೋದು, ಕಾಲು ಬ್ಯಾನೆ ಅದು ನಿಂದಿರ್ಲಿಕ್ಕೆ ಆಗಲಿಲ್ಲ ಬಸ್ನ್ಯಾಗ. ಇಲ್ಲೊಬ್ಬರು ಯಾರೋ ಬಡದ್ರು ನೋಡ್ರಿ, DC ಅವ್ರು ಬಂದಿದ್ರಲ್ಲ, ಯಾರವರು ವಯಸ್ಸಾದವ್ರು ಇದ್ರು ನೋಡ್ರಿ. ಅದು ಇರೋಲ್ಲಕ್ಕ, ಅವ್ರು ಯಾರು ಹಾಕಿರೋಲ್ಲಕ್ಕ. ಅವರ ಅಂತಲ್ಲಿ ಹೋದನ್ರಿಪ್ಪ, ಈ ಮೊಕಾಸಿನ ಕರ್ಕೊಂಡು ಜೋಡಿ ಕರ್ಕೊಂಡು ಹೋಗಿ, ಯಾಕ್ರಿ ಏನು ಯಾಕೆ ಬಂದಿರಿ ಅಂತ ಕೇಳಿದ್ರು. ಇವರು ಸಾಹೇಬರ ನನ್ನ ಕಾಲರೇ ಹಿಂಗಾಗ್ಯಾವ, ಮತ್ತು ಇನ್ನು ನನಗೆ ಯಾವುದ್ರ ಒಂದು ಟೇಬಲ್ ವರ್ಕ್ ಕೊಟ್ಟರೆ ನಾನು ಕೂತು ಮಾಡ್ತೀನಿ ರೀ ಅಂತ. ಹಂಗೆಲ್ಲ ಪ್ರೊಸೀಜರ್ ಇಲ್ಲ ರೀ ಅಂದ್ರೆ ಅವ್ರು ಅನುಕೂಲ, ಹಂಗೆಲ್ಲ ಪ್ರೊಸೀಜರ್ ಇಲ್ಲ. ಕಂಡಕ್ಟರ್ ನೌಕರಿ ಅವ್ರಿಗೆ ನಾವು ಟೇಬಲ್ ಅವ್ರಿಗೆ ಕೊಡ್ಲಿಕ್ಕೆ ಹಂಗಿಲ್ಲೇ ಇಲ್ಲ. ಮತ್ತು ಇಲ್ಲಂದ್ರೆ ಹೆಂಗೆ ರೀ, ಮತ್ತು ನನ್ನ ಪರಿಸ್ಥಿತಿ ಏನು ರೀ ಅಂದ. 3 ಮಕ್ಕಳು ಇನ್ನೂ ಏನೂ ಆಗಿಲ್ಲ, ಮತ್ತು ನೀವು ಕೊಡಲಿಲ್ಲ ಅಂದ್ರೆ ನನ್ನ ಗತಿ ಏನಂದು ನಾನು. ಅವ್ರಂದ್ರೆ ಅದು ನಿಮ್ಮ ಪ್ರಾಬ್ಲಮ್ ಅಂದ್ರೆ ಅವರು ಪ್ರೊಸೀಜರ್ ಹಂಗೇನ್ರಿ ಕಾಯ್ದೆ ಇದ್ರೆ ಕೊಡ್ಬೋದಾಗಿತ್ತು. ನಾನು ಇಲ್ಲ ಅಂದಾಗ ಮತ್ತು ಇನ್ನು ನೌಕರಿಗೆ ರಾಜೀನಾಮೆನ ಕೊಡಬೇಕಾಗ್ತದೆ. ಇಷ್ಟೊಂದು ಕಣ್ಣ ನೀರು ಬಂದುಬಿಟ್ರು ನನಗೆ. ಇವೆಲ್ಲ ನಿಮಗೆ ಯಾರಿಗೂ ಗೊತ್ತಿಲ್ಲ. ಇಷ್ಟು ಅಂದ ಕೂಡಲೇ ಆಯ್ತು ರೀ ಬರ್ತೇನೆ ರೀ ಸಾಹೇಬ್ರ ಅಂತ ಬಂದೆ. ಮನೆಗೆ ಬಂದೆ, ಮಹಾರಾಜರಿಗೆ ಬೇಡ್ಕೊಂಡೆ. ಏನು ಗತಿ ನೀವೇ ನೋಡ್ರಿ, ಎಲ್ಲಕ್ಕೂ ನೀವೇ ಅಲ್ಲ, ಹೌದಲ್ಲ. ಆವಾಗೂ ಹಿಂದಕ್ಕೆ ಇಲ್ಲಿ ತಂದವರು ನೀವೇ, ಈಗ ಈ ಪರಿಸ್ಥಿತಿ ತಂದವರು ನೀವೇ, ಇದರಿಂದ ಪಾರಾಗೋ ಮಾಡೋರು ನೀವೇ. ಆವಾಗ 5 ತಿಂಗಳ ಈ ಕಾಲಿನ ಸಂಬಂಧ ಬೆಡ್ ರೆಸ್ಟ್ನಾಗಿದ್ದು ಮನ್ಯಾಗ ಇದನ್ನಿಲ್ಲ, ಟ್ರ್ಯಾಕ್ಷನ್ ಹಾಕ್ಕೊಂಡಿದ್ನಲ್ಲ. ಆವಾಗ ಏನಾದ ಗೊತ್ತ, ನಾ ಬೆಡ್ ರೆಸ್ಟ್ನಾಗ ಇದ್ದಾಗೆ ನಮ್ಮ ಭೂಮಿ ಇವು ಡಿಪೋ ಮ್ಯಾನೇಜರ್ ಇದ್ರಲ್ಲ ಫೋನ್ ಮಾಡಿದ್ರು, ಗುರುಗಳ ನಿಮ್ಮದು ಕಂಟ್ರೋಲ್ ಆರ್ಡ್ರ್ ಬಂದದ, ನೀವು ಪಟ್ನ ಈಗ ಬಂದು ಹಾಜರಾಗಿಬಿಡ್ರಿ ಅಂತಂದ್ರು. ನೋಡ್ರಿ ಅದು ಏನೂ ನಮಗೆ ಗೊತ್ತೇ ಇಲ್ಲ. ಅದು ಆ್ಯಕ್ಚುಲಿ ಮೊದಲು ಲಿಸ್ಟ್ ಬರ್ತಾ ಎಲ್ಲ ಇರ್ತಲ್ಲ. ನಮ್ಮ ಮನೆಯಾಗಿದ್ದಾಗ ಕಂಟ್ರೋಲ್ ಆರ್ಡ್ರ್ ಬಂದಿತ್ತು ನೋಡ್ರಿ, ವಿಚಾರ ಮಾಡಿರಿ ನೀವು. 1 ಪೈಸಾ ಹಾಕಿಲ್ಲಾರ್ದ 30-35 ಸಾವಿರ ಇರಲಾರ್ದ ಈ ಕಂಟ್ರೋಲ್ ಪ್ರಮೋಷನ್ ಕೊಡೋದಿಲ್ಲ. ಇವರು ಏನೂ ಗೊತ್ತಿಲ್ಲ, ಬಂದು ಬಿಡ್ತದು. ಬಂದು ಕೂಡಲೇ ಅವ್ರು ಹೆಂಗೆ ಇವರು ನೀವು ಬಂದುಬಿಡ್ರಿ ಗುರುಗಳು, ನಾವು ನಿಂದ್ರಲಿಕ್ಕೆ ಬರೋದಿಲ್ಲ. ಏನಿಲ್ಲ ರೀ, ಭಾಳ ದಿವಸ ಆಯ್ತು, ನೀವು 5 ತಿಂಗಳ ರಜದ ಮೇಲೆ ಇದ್ದೀರಿ, ಒಂದು ಡ್ಯೂಟಿ ಮಾಡ್ಕೊಂಡು ಬರ್ರಿ, ರಿಲೀವ್ ಮಾಡಿಬಿಡ್ತೀನಿ, ಹೋಗಿ ಇಬ್ಬರಿಗೆ ಹಾಜರಾಗಿಬಿಡ್ರಿ. ಒಂದು ಕೂಡಲೇ ಒಂದು ಡ್ಯೂಟಿ ಮಾಡ್ಬೇಕಾದ್ರೆ ನಾನು ನಿಂದಿರ್ಲಿಕ್ಕೆ ಆಗೋದಲ್ಲ ರೀ ಸಾಹೇಬ್ರ. ನೀವು ನಿಂದ್ರೆ ಬೇಡ್ರಿ ಅಂದ್ರೆ ಅವರು ನಮ್ಮ ಈ ನಿಡೋಣಿ ಇರಾಣಿದಲ್ಲ, ಅವಾಗ ಒಂದು ವೆಹಿಕಲ್ ನನ್ನ ಹೆಸರಲ್ಲಿ ತಗೋ ಅಂದರು. ಅವರು ಗುರುಗಳ ಗಾಡಿ ಮೇಲೆ ಕೂಡ್ತಾರೆ, ನೀವು ಹೋಗಿ ಟಿಕೆಟ್ ಹರ್ಕೊಂಡು ಬಂದು ಹೋಗ್ತಂದು 4 ಬರ್ತಂದು ಹರ್ಕೊಂಡು ಬಂದುಬಿಡು, ಅವ್ರ ಡ್ಯೂಟಿ ಆಗ್ತದೆ, ಅವ್ರು ರಿಲೀವ್ ಮಾಡಿಬಿಡ್ತಂತ. ರಿಲೀವ್ ಮಾಡಿ ಹೂವಿನ ಇಬ್ಬರಿಗೆ ಕಂಟ್ರೋಲ್ ಅಂತ ಕೊಟ್ಟರು. ಏನು ರೀ, ಬರೀ ಒಬ್ಬರು ಅಲ್ಲ, ಇಬ್ಬರು ಇನ್ನೊಬ್ಬರು ಕೊಟ್ಟರು, ಒಬ್ಬಗೆ ಭಾಳ ಆಗ್ತದಂತ. ಇಬ್ಬರು ಇದ್ರ ಏನು ರೀ ವೇಸ್ ಪಾಟೀಲ್ಗೆ ಅಂದೆ ಏನು ಇಬ್ಬರಿಗೆ ಇಬ್ಬರು ಕಂಟ್ರೋಲರ್ ಕೊಟ್ಟಾರಂದ್ರೆ ವಿಚಾರ ಮಾಡಿರಿ ನೀವು. ಅಂದ್ರೆ ಸದ್ಗುರುನಾಥ ಕೃಪಾ ಮಾಡಿದ ಅಂದ್ರೆ ಏನು ಬೇಕಾದಾಗ್ತದೆ, ಏನು ಬೇಕಾದಾಗ್ತದೆ. ಇವತ್ತು ಬರೇ ನಮ್ಮ ಪೇಂಟ್ರನ್ನ ನೋಡಿ ಬರ್ರಿ ಅಂತೇಳಿ ನಮ್ಗೆ ಶಿಷ್ಯ ಮಂಡಳಿಗೆ ತಮ್ಮ ಶಿಷ್ಯ ಮಂಡಳಿಗೆ ತೋರಿಸಿದ್ದಕ್ಕೆ ಇವತ್ತು 6 ಫೂಟಿನ ಫೋಟೋಗಳು ಮಹಾರಾಜರು ತೆಗೆದನಿಲ್ಲ. ಏನು ಪೇಂಟಿಂಗೇ ಗೊತ್ತಿಲ್ಲ, ಹೌದಲ್ಲ. ಪೇಟೆ ಅಂದರೆ ಪೇಟೆ ಬಾರಿಸ್ತಾನೆ, ತಬಲಾ ಅಂದ್ರೆ ತಬಲಾ ಬಾರಿಸ್ತಾನೆ, ಕೀರ್ತನ ಅಂದರೆ ಕೀರ್ತನ ಹೇಳ್ತಾನೆ, ಪ್ರವಚನ ಅಂದರೆ ಪ್ರವಚನ ಹೇಳ್ತಾನೆ. ಏನು ಮಹಾರಾಜರ ಸೇವಾದಾಗ ಇಂಥದ್ದು ಬರುವುದಿಲ್ಲ ಅನ್ನಂಗಿಲ್ಲ, ಇಂಥದ್ದು ನನಗೆ ನೀಗುವುದಿಲ್ಲ ಅನ್ನೋದಿಲ್ಲ. ಇದೆಲ್ಲದು ಏನು ಎಂದು ಗುರುನಾಥನ ಒಂದು ಆಶೀರ್ವಾದ. ಇದು ಎದರದ್ದು ಅಂದರೆ ಗುರುನಾಥ ಮನಸ್ಸು ಮಾಡಿದಂದ್ರೆ ತನ್ನ ಶಿಷ್ಯನಿಂದ ಬೇಕಾದ್ದು ಮಾಡಿಸ್ಕೋತ ಏನು.
ಏನು ಅರ್ಜುನ ಈ ಪಾಂಡವರು 5 ಮಂದಿ ಕೂಡ್ಸಿ ಕೌರವರು ಸೇರಿ ಕೊಲ್ಲಿಕ್ಕೆ ಆಗ್ತಿತ್ತಲ್ಲ. ಕೃಷ್ಣ ಪರಮಾತ್ಮ ಹೋಗಿ ನಿಂತವ, ಸಾರಥಿಯಾಗಿ ನಿಂತ. ಅರ್ಜುನಾಚೆ ರಥಿ ಹೋಯ ಹಾ ಸಾರಥಿ ಅಂತ ತುಕಾರಾಮ್ ಮಹಾರಾಜರಂತಾರೆ. ಅರ್ಜುನ ತನ್ನ ಶಿಷ್ಯನ ರಥಕ್ಕೆ ಸಾರಥಿಯಾಗಿ ನಿಂತ. ಸಾರಥಿ ಅಂದರೆ ನಾನೇ ನಿಂದ ಯುದ್ಧ ಮಾಡ್ತಂದ. ಭಗವದ್ಗೀತಾದೊಳಗೆ ಹೆಂಗೆ ಮಾಡ್ಲಿಕ್ಕೆ ಕೃಷ್ಣ ಅಂತಂದು, ಹೆಂಗೆ ಮಾಡ್ಲಿಕ್ಕೆ ನೀ ಮಾಡ್ತೀಯ ಹುಚ್ಚ ಅಂತಂದ್ರೆ. ನೀ ಸೋಮನಿ ಅಂದ್ರೆ ನೀ ಹಿಂಗೆ ಬರೀ ಬಿಲ್ ಹಿಡ್ಕೊಂಡು ನಿಂತರು ಸಹಿತ ಇವ್ರನ್ನೆಲ್ಲರನ್ನೂ ನಾಶ ಮಾಡ್ತಾನಂತಂದು. ಏನು ಯಾಕಂದ್ರೆ ಹಂಗದ ಗುರುನಾಥ. ನಾ ಹ್ಯಾಂಗ ನಾನೇಕೆ ಬೆದರಲಿ, ನಾ ಹ್ಯಾಂಗ ಬಡವ, ನಾ ಹ್ಯಾಂಗ ಪರದೇಶಿ ಅಂದ. ಅರೀ ನಾ ಹ್ಯಾಂಗ ಬಡವ, ನಾ ಹ್ಯಾಂಗ ಪರದೇಶಿ, ನಾ ಹ್ಯಾಂಗ ಬಡವ, ನಾ ಹ್ಯಾಂಗ ಪರದೇಶಿ, ನಾ ಹ್ಯಾಂಗ ಬಡವ, ನಾ ಹ್ಯಾಂಗ ಪರದೇಶಿ, ನಾ ಹ್ಯಾಂಗ ಬಡವ, ನೀ ಅನ್ನ ಸರಿಯವಿರಲು, ನೀ ಅನ್ನ ಸರಿಯವಿರಲು, ನಾ ಹ್ಯಾಂಗ ಬಡವ, ನಾ ಹ್ಯಾಂಗ ಪರದೇಶಿ, ನಾ ಹ್ಯಾಂಗ ಬಡವ. ಇದು ಗುರ್ಲಿಂಗ ಜಂಗಮ ಮಹಾರಾಜರು ಬರೆದ ಪದ ಇದು. ಒಡ ಹುಟ್ಟಿದವ ನೀನು, ಒಡಲಿಗೆ ಹಾಕೋವ ನೀನು, ಒಡ ಹುಟ್ಟಿದವ ನೀನು, ಒಡಲಿಗೆ ಹಾಕೋವ ನೀನು, ಹಡೆದ ತಾಯಿ ತಂದೆ ಬಳಗ ನೀನು, ಹಡೆದ ತಾಯಿ ತಂದೆ ಬಳಗ ನೀನು, ಇಂಥ ಪದರೆ ನೀನು ಎನಗೆ ಇರುತ್ತಿರಲಾಗಿ, ಬಯಸಿದ್ದು ದೊರಕುವುದು ಆಶ್ಚರ್ಯವೇನು, ಬಯಸಿದ್ದು ದೊರಕುವುದು ಆಶ್ಚರ್ಯವೇನು. ನಾ ಹ್ಯಾಂಗ ಬಡವ, ನಾ ಹ್ಯಾಂಗ ಪರದೇಶಿ, ನಾ ಹ್ಯಾಂಗ ಬಡವ, ಹಿಂದೆ ನೋಡಲು ನೀನು, ಮುಂದೆ ನೋಡಲು ನೀನು, ಹಿಂದೆ ನೋಡಲು ನೀನು, ಮುಂದೆ ನೋಡಲು ನೀನು, ಎಡಬಲ ಕಾಯುವಂತ ಕರ್ತ ನೀನು, ಎಡಬಲ ಕಾಯುವಂತ ಕರ್ತ ನೀನು. ಗುರುಲಿಂಗ ಜಂಗಮರ ಗುರುತು ಕಂಡವರಿಗೆ, ಗುರುಲಿಂಗ ಜಂಗಮರ ಗುರುತು ಕಂಡವರಿಗೆ, ಮತಿವಂತರಿವರೆಲ್ಲ ಮಾಡುವರೇನು, ಮತಿವಂತರಿವರೆಲ್ಲ ಮಾಡುವರೇನು. ನಾ ಹ್ಯಾಂಗ ಬಡವ, ನಾ ಹ್ಯಾಂಗ ಪರದೇಶಿ, ನಾ ಹ್ಯಾಂಗ ಬಡವ, ನಾ ಹ್ಯಾಂಗ ಪರದೇಶಿ. ನೀ ಅನ್ನ ಸರಿಯವಿರಲು, ನೀ ಅನ್ನ ಸರಿಯವಿರಲು, ನಾ ಹ್ಯಾಂಗ ಬಡವ, ನಾ ಹ್ಯಾಂಗ ಪರದೇಶಿ, ನಾ ಹ್ಯಾಂಗ ಬಡವ, ನಾ ಹ್ಯಾಂಗ ಬಡವ, ನಾ ಹ್ಯಾಂಗ ಬಡವ ಪರದೇಶಿ. ಎಷ್ಟು ಧೈರ್ಯ ಶಿಷ್ಯನಂತಲೇ ಬೇಕು. ಇದು ಸಶಿಷ್ಯನ ಲಕ್ಷಣದೊಳಗೆ ಬರ್ತದೆ. ಶಿಷ್ಯ ಸದ್ಗುರುಗಳಿಂದ ಅನುಗ್ರಹಿತನಾದ ಮೇಲೂ ಸಹಿತ ಗೋಳ್ಯಾಡ್ಕೊತ ಕೆಟ್ಟ ಮೋತಿ ಮಾಡಿಕೊಂಡು ಮಂದಿ ಮುಂದೆಲ್ಲ ಹ್ಯಾಂಗೆ ಮಾಡಲಿ ಅನ್ಕೋತ ಕೂತಿ ಅಂದ್ರೆ ಮೂರ್ಖ, ನಿನ್ನ ಹಿಂದೆ ಸದ್ಗುರುಗಳು ಇದ್ದಾರೋ ನಿನಗೆ ಖಬರೇ ಇಲ್ಲಲ್ಲ ಅಂತಾರೆ. ಸದ್ಗುರುಗಳು ನಿನ್ನ ಸದ್ಗುರುಗಳಿಂದ ಅನುಗ್ರಹಿತ ಆದಮೇಲೆ ನೀ ಯಾಕೆ ಚಿಂತೆ ಮಾಡ್ತೀಯ ಅಂತ. ಲಗ್ನ ಆದಮೇಲೆ ಹೇಳ್ತಿ ಚಿಂತೆ ಮಾಡ್ಕೊತ ಕೂತ್ರೆ ಆಕೆ ಸರಿಯಾಗಿ ನಿಜವಾಗಿ ಪತಿವ್ರತ ಅನಿಸ್ಬೋದಿಲ್ಲ. ಆಕೆ ಲಗ್ನ ಆಗಿ ಅವನ ಮೇಲೆ ಭರೋಸೆ ಇಟ್ಕೊಂಡಾಗಿಲ್ಲ, ಮತ್ತೆ ಯಾಕೆ ಚಿಂತೆ ಮಾಡ್ತೀನಿ ನೀನು. ಗಾಂಡಿತನ ಮುಗೀತು. ತಂದರೆ ಹಾಕಲಿ, ಹೊಡೆದರೆ ಹಾಕಲಿ, ಬಡದರೆ ಹಾಕಲಿ, ಏನರೇ ಮಾಡಲಿ, ಒಟ್ಟು ಹಾಕುವ ಜವಾಬ್ದಾರಿ ಅವನದ ಇಲ್ಲೋ. ಹಂಗೆ ಸದ್ಗುರುನಾಥ ಆದರೂ ಸಹಿತ ಅನುಗ್ರಹ ಕೊಟ್ಟಂದ್ರೆ ತನ್ನ ಶಿಷ್ಯನ ಸರ್ವತೋಮುಖ ಯೋಗಕ್ಷೇಮವನ್ನು ನೋಡುವಂಥ ಜವಾಬ್ದಾರಿ ಅವನಿಗೇ ಇರ್ತದೆ. ಆದರೆ ಹಾಗೆ ಇರೋದಿಲ್ಲ. ಅದರ ಜೊತೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸತತವಾಗಿ ಸದ್ಗುರು ನಾಮಸ್ಮರಣೆ ಯಾರು ಮಾಡ್ಕೋತ ಇರ್ತಾರಲ್ಲ ಅವ್ರನ್ನ ಮಾತನ್ನ ರಕ್ಷಣೆ ಮಾಡ್ತೀನಿ ಅಂಥೇಳಿ ಸಮರ್ಥರು ಒಂದು ಮಾತು ಹೇಳ್ಯಾರ ಇವ್ರೆ. ಧ್ಯಾನ ಧರೀನಾ ತೋ ಅಭಕ್ತ. ಯಾರು ನಾಮಸ್ಮರಣೆ ಮಾಡೋದಿಲ್ಲ ಅವ್ರು ನನ್ನ ಭಕ್ತರ ಅಲ್ಲ. ಸ್ವಚ್ಛಿದನ ಶ್ರೀಕಾಂತ. ಧ್ಯಾನ ಧರೀನ ತೋ ಅಭಕ್ತ, ಧ್ಯಾನ ಧರೀಲ ತೋ ಭಕ್ತ. ಯಾರು ನಾಮಸ್ಮರಣೆ ಮಾಡ್ತಾರೆ ಅವ್ರು ಮಾತ್ರ ನನ್ನ ಭಕ್ತರು. ಸಂಸಾರ ಪಾಸೋನಿ ಮುಕ್ತ ಭಕ್ತಾಸಕರಿ ಅಂತ.
ಯಾರು ಧ್ಯಾನ ಮಾಡ್ತಾರೋ ಅವ್ರನ್ನ ಸಂಸಾರದಿಂದ ಪಾರು ಮಾಡ್ತೀನಿ, ಧ್ಯಾನ ಮಾಡಲಾರ್ದವ್ರು ನನ್ನ ಭಕ್ತರು ಅಲ್ಲ ಅಂಥೇಳಿ ಸ್ವಚ್ಛ ದಾಸಬೋಧನ್ಯಾಗ ಹೇಳಿಬಿಟ್ಟಾರ. ಅಂದಾಗ ನಾಮಸ್ಮರಣೆ ಮಾಡೋದಂತೂ ಬಿಡಲಾರ್ದ ಕರ್ಮ ಅಂತ ತಿಳ್ಕೊಂಡೇ ಬಿಡೋದು ನಾವೀಗ. ಉಪದೇಶ ತೊಗೊಂಡೇವು ಅಂದ್ರೆ ನಾಮಸ್ಮರಣೆ ಮಾಡಲಿಕ್ಕೇ ಬೇಕು. ಒಂದು ಶ್ವಾಸ ಕೊಟ್ಟು ಹೋದ್ರೆ ಅವುಗಳೇ ನಿಮಗಾದರೂ ಬರ್ತದೆ. ಬರೀ ಗಂಡಸರಿಗಟ್ಟೆ ಸಮಸ್ಯೆ. ನೀವು ಉಪದೇಶ ತೊಗೊಂಡ್ರಿಲ್ಲೋ, ಉಪದೇಶ ತೊಗೊಂಡ ಮೇಲೆ ಪ್ರಾಪ್ತ ಆಗುವಂತಹ ಬ್ರಹ್ಮ ವಸ್ತು ಏನದಲ್ಲ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ. ನಿಮಗಾದದ್ದೇ ನಮಗಾಗ್ತದೆ, ನಮಗಾದದ್ದೇ ಎಲ್ಲರಿಗೂ ಆಗ್ತದೆ. ಅದೇ ಸದ್ಗುರುಗಳ ಸ್ವರೂಪದ, ಅದೇ ವಾಸ್ತವಿಕವಾಗಿ ನಮ್ಮ ನಿರ್ವಿಕಲ್ಪ ಸ್ವರೂಪ, ನಮ್ಮದು ಸ್ವರೂಪನೂ ಅದೇ ಅದ. ಇದು ನಿಮಗೂ ಪ್ರಾಪ್ತ ಆಗ್ಬೇಕಾದ್ರೆ, ನಮಗೂ ಪ್ರಾಪ್ತ ಆಗ್ಬೇಕಾದ್ರೆ ಹೆಣ್ಮಕ್ಕಳು, ಲಗ್ನಾದ ಹೆಣ್ಮಕ್ಕಳು ಅವ್ರಿಗೆ ಎಷ್ಟು ಸಾಧ್ಯದ 100ಕ್ಕೆ 50ರಷ್ಟು ತಮ್ಮ ಗಂಡನಲ್ಲೇ ಗುರುವಿನನ್ನು ಕಾಣಬೇಕು. ಕಂಡು ಆ ಗಂಡನ ಪರೋಪರಿಯಿಂದ ಸೇವಾ ಯಾರು ಹಿಂದಕ್ಕೆ ಮಾಡ್ಯಾರಲ್ಲ ಅವ್ರು ಸ್ವಲ್ಪ ನಾಮಸ್ಮರಣೆ ಕಡಿಮೆ ಮಾಡಿದ್ರು ಸಹಿತ ಅವ್ರನ್ನ ಮುಕ್ತ ಮಾಡ್ಯಾರ. ಯಾಕಂದ್ರೆ ಆ ಗಂಡ ಮತ್ತು ಈ ಕಡೆ ಗುರು ಇವರಿಬ್ಬರು ಒಂದು ಇದನ್ನೇ ಅದ. ಅದಕ್ಕೆ ಪತಿವ್ರತ ಶಿರೋಮಣಿಗಳು ಹೆಂಗಿರ್ತಾರಂದ್ರೆ, ನೀವು ಅನುಸೂಯ ಇದಕ್ಕೆ ಕತೆ ಕೇಳಿರಿ, ಹೇಮರೆಡ್ಡಿ ಮಲ್ಲಮ್ಮನ ಕತೆ ಕೇಳಿರಿ. ಹುಚ್ಚಿದ್ದವ ಗಂಡ ಹೇಮರೆಡ್ಡಿ ಮಲ್ಲಮ್ಮ. ಹುಚ್ಚರಲ್ಲ ಇವರು, ಹುಚ್ಚರಲ್ಲ. ಈ ಪಚ್ಚೆ ಕಲ್ಲು ತಿಪ್ಪೆಯಲ್ಲಿ ಎಸೆದ ಅವರೇ ಹುಚ್ಚರು ಅಂತೇಳಿ ಆಡ್ತಾಳೆ ಆಕಿ ಹೇಮರೆಡ್ಡಿ ಮಲ್ಲಮ್ಮ. ಇವ್ರು ಹುಚ್ಚರಲ್ಲಿ ಇವರು. ಇದು ವಜ್ರ ಇದ್ದಂಗೆ ಅದ ನನ್ನ ಗಂಡ. ಈ ಪಚ್ಚೆ ಕಲ್ಲು, ಪಚ್ಚೆ ಅಂದರೆ ಇದು, ಅದು ಮುಗದ ಹಾಕೋತಿರ್ಲ ಏನಂತಾರಲ್ಲ ರತ್ನಗಳು, ಹಾಳ. ಪಚ್ಚೆ ಕಲ್ಲು ತಿಪ್ಪೆಯಲ್ಲಿ ಎಸೆದ ಅವರೇ ಹುಚ್ಚರು ಅಂತೇಳಿ ಒಮ್ಮೆ ಹಿಂದಕ್ಕೆ ಸಿನಿಮಾ ನೋಡಿದಾಗ ಹಾಡು ನನಗೆ ನೆನಪದ. ಅದು ಏನು ಹಂಗೆ ಅವು ಹೆಂಗೆ ಹಾಕಿರಲ್ಲ. ಯಾಕೆ ಗುರುನಾಥನ ಒಮ್ಮೆ ಮಾಡ್ಕೊಂಡ್ಮೇಲೆ ಸದ್ಗುರು ನಮ್ಮ ಮಹಾರಾಜರು ಹಿಂಗಿದ್ದಾರೆ ಹಂಗಿದ್ದಾರೆ ಅದನ್ನೇನು ವಿಚಾರ ಮಾಡ್ಬಾರ್ದು. ಮಾಡ್ಕೋಕ್ಕಿಂತ ಮೊದಲು ಏನು ವಿಚಾರ ಮಾಡ್ತೀರಿ ಮಾಡೋದು, ಮಾಡಿಕೊಂಡು ನೋಡ್ಕೊಂಡು ಮಾಡೋದು. ಮಾಡ್ಕೊಂಡ ಮೇಲೆ ಮಾತ್ರ ಗುರುವಿನ ಮೇಲೆ ಅಖಂಡ ನಿಷ್ಠ ಇಟ್ಟು ಅವ್ರು ಕೊಟ್ಟಂಥ ನಾಮವನ್ನು ನಾವು ಅಖಂಡವಾಗಿ ಸ್ಮರಣೆ ಮಾಡಿದೆವು ಅಂದ್ರೆ ಏನು ಮಹಾರಾಜರು ಆ ನಾಮದೊಳಗೆ ನಿಮಗೆ ಪ್ರಕಟ ಆಗ್ತಾರೆ. ಅಂಥ ನಾಮಸ್ಮರಣೆಯನ್ನು ಇಲ್ಲಿ ತನಕ ನಾವು ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟಿರ್ಲಿಕ್ಕಂದ್ರೂ ಅಷ್ಟೇ ಹೋತು. ಇನ್ನು ಮುಂದೆ ಏನದಲ್ಲ, ಭಕ್ತಿಯಿಂದ, ಭಾವದಿಂದ, ಶ್ರದ್ಧಾದಿಂದ, ನಿಷ್ಠೆಯಿಂದ, ಕಟ್ಟಿನಿಂದ, ನಿಷ್ಠೆಯಿಂದ ಭಾವಸಾಹೇಬ್ ಮಹಾರಾಜರು ಹೇಳ್ತಾರೆ. ಇಷ್ಟು ಪ್ರಕಾರದಾಗ ಒಂದೇ ಜಾಗದಾಗ ಕೂತ್ಕೊಂಡು ಹೆಣ್ಮಕ್ಕಳಾಗಲಿ ಮಾಡಬೇಕು, ಗಂಡಸರಾಗಲಿ ನಾಮಸ್ಮರಣೆ ಮಾಡಬೇಕು. ಆಮೇಲೆ ಏನಾದರೂ ಪರಮಾರ್ಥವಾಗಿ ನಾವು ಇದ್ದೇವೆ ಅಂತ ಮಾತಾಡಬೇಕು. ಮತ್ತು ನಾಮಸ್ಮರಣೆ ಮಾಡಲಾರ್ದೆ ನಾವು ಮಹಾರಾಜರ ಶಿಷ್ಯರೇ ಅಂತ ಏನು ಅರ್ಥ ಇಲ್ಲ. ಅದಕ್ಕೆ ನಾಮಸ್ಮರಣೆ ಮಾಡಲಾರ್ದೆ ನೀವು ಏನು ಯಾರ ಬಗ್ಗೆನೂ ಹೇಳಲಿಕ್ಕೆ ಹೋಗ್ಬೇಡ್ರಿ ಅಂತಾರೆ. ನೀವು ಪ್ರಪಂಚಿಕರೇ. ನಾಮಸ್ಮರಣೆ ಮಾಡಲಿಲ್ಲಂದ್ರೆ ಉಪದೇಶ ತೊಗೊಂಡಿದ್ರು ಸಹಿತ ನೀವೇನು ಪ್ರಪಂಚ ಬಿಟ್ಟು ಹೊರಗೆ ಬಂದವರು ಅಲ್ಲ, ಬರೋರು ಅಲ್ಲ ಅಂತ ತಿಳ್ಕೊಂಡು ಬಿಡ್ರಿ. ಅದಕ್ಕೆ ನಾಮಸ್ಮರಣೆ ಶುರು ಮಾಡಿಬಿಡ್ರಿ. ಇನ್ಮೇಲೆ ನಾಮಸ್ಮರಣೆ ಶುರು ಮಾಡಿರಿ. ಅದಕ್ಕೆ ನಾಮಸ್ಮರಣೆ ಭಕ್ತಿ ಬಗ್ಗೆ ಇವರು SK ಅವರು ಮಾತಾಡಿದರು. ಅದೇ ನಾಮಸ್ಮರಣೆ ಬಗ್ಗೆ ಯಥಾಮತಿಯಾಗಿ ಸಮರ್ಥ ನುಡಿಸಿದಂಥ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿನಿ. ಇನ್ನೂ ಬೇಕಾದರೆ ನಾಮಸ್ಮರಣೆ ಭಕ್ತಿ ಸಮಾಸ ನವ್ಯದ ಭಕ್ತಿ ಒಳಗೆ ಮೊದಲೇ ಭಕ್ತಿನೇ ಇದು ಏನಪ್ಪ, ಮೂರನೇ ಭಕ್ತಿನೇ ನಾಮಸ್ಮರಣೆ ಅಂತ. ಅದಕ್ಕೆ ಮೊದಲು ಶ್ರವಣ ಮಾಡಬೇಕು. ಈಗ ಶ್ರವಣ ಮಾಡಿದ್ರಾಗ ನಾಮದ ಮಹತ್ವ ಗೊತ್ತಾಯ್ತು. ಆಮೇಲೆ ಆ ನಾಮದ ಗುಣಗಾನ ಮಾಡಬೇಕು. ಆಮೇಲೆ ನಾಮಸ್ಮರಣೆ ಮಾಡ್ಲಿಕ್ಕತ್ತೀರಿ ಅಂದ್ರೆ ಪಾದ ಸೇವನ, ಗುರುವಿನ ಮೇಲೆ ಶ್ರದ್ಧಾ ಕೂಡ್ತದೆ. ಅಂಥ ಶ್ರದ್ಧೆಯನ್ನು ನಾವು ಇಂಥವೇನಾದರೂ ಕಾರ್ಯಕ್ರಮ ನಿಮಿತ್ತವಾಗಿ ಇಟ್ಕೊಂಡು, ಹಿಂದಕ್ಕೊಮ್ಮೆ ಶ್ರೀಕಾಂತ ಮನೆಗೆ ಸತ್ಯನಾರಾಯಣ ಇತ್ತು, ಹೌದಲ್ಲ? ಆ ಸತ್ಯನಾರಾಯಣದಾಗೂ ಹಿಂಗೊಂದು ಇದು ಇಟ್ಕೊಂಡು ನಾವು ಅವಾಗ ಸತ್ಯನಾರಾಯಣದ ಬಗ್ಗೆನೂ ಪ್ರವಚನ ಅದು ಆತದು. ಈಗ ಇಲ್ಲಿ ಮಂಗಳ ಗೌರಿ ನಿಮಿತ್ತ ಏನು ಮಂಗಳ ಗೌರಿನೂ ಬೇರೆ ಇಲ್ಲ, ಸಮರ್ಥರು ಬೇರೆ ಇಲ್ಲ. ಮತ್ತು ಏನು ನೀವು ತಿಳ್ಕೊರಿ ನೀವು. ಕೆಲವೊಬ್ಬರು ಅಂತಾರೆ ನಿಷ್ಠ ಅಗದಿ ನಾವು ಭಯಂಕರ ಮಹಾರಾಜರ ಬಗ್ಗೆ ಇದ್ದಾರೆ. ನಾವು ಹೆಣ್ಣು ದೇವ್ರಿಗೆ ಹೋಗೋದಿಲ್ಲ. ಅದು ಎಲ್ಲ ಹೆಣ್ಣು ದೇವರೊಳಗೂ ಅವರೇ ಇದ್ದಾರೆ, ಗಂಡ ದೇವರೊಳಗೂ ಅವರೇ ಇದ್ದಾರೆ. ಯಾರು ಕಂಡ ದೇವರಿಗೆ ಕಂಡ ದೇವರಿಗೆ ಕೈ ಮುಗಿಯುವ ಆತನೇ ಭಕ್ತ ಅಂತಂದಾರು. ಅದಕ್ಕೆ ಎಲ್ಲರೊಳಗೂ ಮಹಾರಾಜರಿದ್ದಾರೆ ಅಂತ ತಿಳ್ಕೊಂಡು ಎಲ್ಲ ಅಣುರೇಣು ತೃಣಕಾಷ್ಟೊಳಗೆ ಇರುವಂಥ ಪ್ರಾಣಿ, ಪಕ್ಷಿ, ಗಿಡ, ಮರ, ದೇವತೆಗಳು ಎಲ್ಲ ಏನಪ್ಪ ಸಂತರು ಸಜ್ಜನರು ಎಲ್ಲರೊಳಗೂ ನನ್ನ ಗುರುನಾಥ ಇದ್ದಾನೆ ಅಂತ ತಿಳ್ಕೊಂಡು ಭಕ್ತಿಯಿಂದ ಕೈ ಮುಕ್ಕೋತ ನಾಮಸ್ಮರಣೆ ಮಾಡ್ಕೋತ ಹಾಕಿಕೊಟ್ಟು ಉಪಾಸನೆಯಿಂದ ಕಟ್ಟಿನಿಂದ ಮಾಡ್ಕೋತ ಮಹಾರಾಜರನ್ನು ಬೇಡ್ಕೋತ ನಾವು ದಿವಸ ತೆಗೆದೇವಂದ್ರೆ ನಾವು ನೀವು ಏನಪ್ಪ ಅಂದ್ರೆ
ಅವ್ರ ಕೃಪಾದಿಂದ ಉದ್ಧಾರ ಆಗ್ತೀವಿ ಅಂಥ ಒಂದು ಶಕ್ತಿ ಅಂಥ ಒಂದು ಕೃಪಾ ಸಮರ್ಥ ನಮಗೆ ನಿಮಗೆ ಮಾಡಲಿ ಅಂತ ಹೇಳ್ಕೊತ ನನ್ನ ಇವತ್ತಿನ ಈ ಒಂದು ವಾಣಿಗೆ ವಿರಾಮ. सद्गुरुनाथ महाराज की जय. श्री गुरुदेव दत्त. आकल्पाई शिवावे तया कुळा माझ्या सकळा हरीचा दासा कल्पनेची बाधा न हो कोण काळी हे संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणे तया असावे कल्याण ग्राम किनिदान पांडुरंग कुंडली कवरदार विठ्ठल पार्वती पदेश